ರಚನೆ ಮಾಡಿರುವಂಥ ಆಚಾರ್ಯ ಶ್ರೀ ಅಮೃತಚಂದ್ರ ದೇವ ವಿರಚಿತ ಈ ಪುರುಷಾರ್ಥ ಸಿದ್ಧಿ ಉಪಾಯ ಗ್ರಂಥದ ಮೇಲೆ ಪಂಡಿತ್ ಟೋಡರ್ಮಲ್ಲರ ಭಾಷಾವಚನಿಕೆಯನ್ನು ಬರೀತಾ ಕಾರ್ಯಪೂರ್ಣವಾಗುವ ಮೊದಲೇ ದೈವವಶರಾಗಿ ಹೋದರು. ಆ ಅಪೂರ್ಣ ಕಾರ್ಯವನ್ನು ಪಂಡಿತ್ ದೌಲತರಾಮ್ ಕಾಸ್ಲಿವಾಲ್ ಅನ್ನುವಂಥವರ ಪೂರ್ಣಗೊಳಿಸಿ ಈ ಕೃತಿ ಜಿಜ್ಞಾಸು ಜೀವರುಗಳಿಗೆ ಸಮಗ್ರ ರೂಪದಿಂದ ಲಭಿಸುವಲ್ಲಿ ಸಹಕರಿಸಿದ್ದಾರೆ. ಧನ್ಯವಾದಕ್ಕೆ ಪಾತ್ರರಾಗಿದ್ದಾರೆ. ಸಮ್ಯಕ್ ಚಾರಿತ್ರ ಅಧಿಕಾರ ನಡೀತಾ ಇದೆ. 159ನೇ ಶ್ಲೋಕ ತಗೊಂಡು ಈ ಪ್ರಕಾರ ಉಪವಾಸದಲ್ಲಿ ಅಹಿಂಸಾವ್ರತದ ಹಾಗೆ ಉಳಿದ 4 ಮಹಾವ್ರತಗಳ ಪಾಲನೆಯೂ ಕೂಡ ಆಗಿ ಹೋಗುತ್ತದೆ ಎಂಬ ಮಾತನ್ನು ಈಗ ತಿಳಿಸಿಕೊಡುತ್ತಾರೆ. ವಾಗ್ಭುಕ್ತೇನ ಸಂವೃತಂ ನ ಸಮಸ್ತಾದಾನನಿರಹಿತಸ್ತೇಯಂ ನ ಬ್ರಹ್ಮಾಯುತಮುಚಃ ಸಂಗೋ ನಾತ್ಯೇಜ್ಯಮೂಚ್ಛಸ್ವ ಮೂಚ್ಛಸ್ಯೋ. ಅರ್ಥ: ಮತ್ತು ಉಪವಾಸ ಧಾರಣ ಮಾಡಿದ ಪುರುಷನಿಗೆ ವಾಗ್ಗುಪ್ತೆ ವಚನಗುಪ್ತಿ ಇರುವುದರಿಂದ ಅನೃತಂ ನ ಅಸತ್ಯ ವಚನವಿರುವುದಿಲ್ಲ. ಸಮಸ್ತಾದಾನ ವಿರಹಿತ ಸಂಪೂರ್ಣ ಅದತ್ತ ದಾನದ ತ್ಯಾಗದಿಂದ ಸ್ಥೇಯಂ ನ ಕಳವು ಇರುವುದಿಲ್ಲ. ಮೈಥುನ ಮುಚಃ ಮೈಥುನದ ತ್ಯಾಗ ಮಾಡುವವನಿಗೆ ಅಬ್ರಹ್ಮಚರ್ಯವಿರುವುದಿಲ್ಲ. ಮತ್ತು ಅಂಗೇ ಶರೀರದಲ್ಲಿ ಅಮೋಕ್ಷಸ್ಯ ಮಮತೆ ಇಲ್ಲದಿರುವುದರಿಂದ ಸಂಗಃ ಪರಿಗ್ರಹವು ಅಪಿ ಕೂಡ ನ ಇರುವುದಿಲ್ಲ. ಸಂಸ್ಕೃತ ಬಿಟ್ಟು ಓದಿದರೆ ಉಪವಾಸ ಧಾರಣ ಮಾಡಿದ ಪುರುಷನಿಗೆ ವಚನಗುಪ್ತಿ ಇರುವುದರಿಂದ ಅಸತ್ಯ ವಚನವಿರುವುದಿಲ್ಲ. ಸಂಪೂರ್ಣ ಅದತ್ತ ದಾನದ ತ್ಯಾಗದಿಂದ ಕಳವು ಇರುವುದಿಲ್ಲ. ಮೈಥುನದ ತ್ಯಾಗ ಮಾಡುವವನಿಗೆ ಅಬ್ರಹ್ಮಚರ್ಯವಿರುವುದಿಲ್ಲ. ಮತ್ತು ಶರೀರದಲ್ಲಿ ಮಮತೆ ಇಲ್ಲದಿರುವುದರಿಂದ ಪರಿಗ್ರಹವೂ ಕೂಡ ಇರುವುದಿಲ್ಲ. ಶ್ರಾವಕನ ಜೀವನದೊಳಗ ಇಂಥ ಅದ್ಭುತ ಸಾಧನೆ ಹೇಳ್ತಾ ಇದ್ದಾರೆ. ಇಂಥ ಸಾಧನೆ ಮಾಡಿರುವುದರಿಂದ ಆತ ಮುನಿ ದೀಕ್ಷೆಯನ್ನು ಅಂಗೀಕಾರ ಮಾಡಿದ ನಂತರ ಸರಾಸ್ ಹೋಗಿಬಿಡ್ತಾನೆ. ಯಾವ ಪ್ರಕಾರ ಕಾಲುಗಳಲ್ಲಿ ಬಲ ಇರುವಂಥ ವ್ಯಕ್ತಿ ಸುಲಭವಾಗಿ ಅಟ್ಟವನ್ನು ಹತ್ತಿಕೊಂಡು ಹೋಗ್ತಾನೆ, ಆ ಪ್ರಕಾರ ಈ ಸಾಧಕ ಜೀವ ಮೋಕ್ಷ ಮಂದಿರದೊಳಗೆ ಸುಲಭವಾಗಿ ಬರ್ತಾ ಹೋಗ್ತಾನೆ. ಹಿಂದುಗಡೆ ಎಷ್ಟಿದೆ ಆಧಾರ ಸಾಧನೆ ಮುನಿ ಜೀವನವನ್ನು ನೋಡಿ ಅಳತೆ ಮಾಡಬಹುದಾಗಿದೆ. ಆದರೆ ಇಲ್ಲಿ ಆ ಹಿಂದಿನ ಸಾಧನೆಯನ್ನು ಇಷ್ಟು ಸುಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ನಮಗೆ ಅರಿವು ಮೂಡಿ ಬರುವುದ ಅವಶ್ಯಕ ಇದೆ. ಕೇವಲ ಪಾಠ ಓದುವುದರಿಂದ, ಗ್ರಂಥದ ಅಧ್ಯಯನ ವಾಚನ ಮಾಡುವುದರಿಂದ ಏನಾದರೂ ಪರಿಣಾಮದೊಳಗೆ ನಿರ್ಮಲತೆ ಬರ್ತಿದೆ ಅನ್ನೋದು ಸಂಭವ ಇಲ್ಲ. ನಮ್ಮ ಪರಿಣಾಮದೊಳಗೆ ಬಹಳಷ್ಟು ಮೋಹ ಬಿಟ್ಟು ಹೋಗಿದೆ. ಇವಾಗ ಬಹಳಷ್ಟು ಹೊರಗಿಂದೆಲ್ಲ ಪ್ರವೃತ್ತಿ ಬಿಟ್ಟು ಹೋಗಿದೆ. ಏನೇನೋ ನಮ್ಗೆ ಅನ್ನಿಸ್ತಿದೆ. ಆದ್ರೆ ಶಾಸ್ತ್ರಜ್ಞಾನದಿಂದ ಈ ಯಾವುದೂ ಕಾರ್ಯ ಆಗುವುದಿಲ್ಲ. ಯಾಕೆ ಅಂತಂದ್ರೆ ಕಾರಣ ಇದೆ ರೀ, ಸಕಾರಣ ಬೇಕಲ್ಲ. ಕಾರಣ ಏನಿದೆಪ್ಪ ಅಂತಂದ್ರೆ ಒಳಗೆ ಮಿಥ್ಯಾಮನ್ನನೇ ಜೀವಂತ ಇರುವೆಳೆದೊಳಗೆ ಪರಿಣಾಮದೊಳಗೆ ಶುದ್ಧಿ ಬರುವುದನ್ನು ಸಾಧ್ಯವಿದೆ. ಒಂದೇ ಒಂದು ಉಪಾಯ ಇದೆ. ಅಂತರ್ಮುಖತೆಯಿಂದ ಅಂತಃತತ್ವವನ್ನು ತಿಳಿದುಕೊಳ್ಳುವ
ಮಾಡುವ ಸಲುವಾಗಿ ನಿರಂತರದ ಉದ್ಯಮ ಮಾಡೋದು. ಗುರುಗಳ ಪ್ರವಚನ ಸುಮಾರು ಐತಲ್ಲ, ಉಪದೇಶ ಇದು ಪರ ವಸ್ತು ಐತಿ, ಅದರಿಂದ ನಿನ್ನ ಒಳಗೆ ಹಿಂಗಾಗೋದು ಹಾಗಾಗುವುದ ಶುದ್ಧಂತು ವಿಯಾನಂತು. 2007 ಪ್ರವಚನ ಕೊನೆಯ ಶಿಬಿರದ ಬೆಂಗಳೂರದಾಗ ಬಹಳ ಅದ್ಭುತ ಪ್ರವಚನ ಆಗಿರುತ್ತೆ. ಸಂಸಾರ ಶಾಸ್ತ್ರಜ್ಞಾನ ಇರುವ ಮಾತು ಬೇರೆ, ಶಾಸ್ತ್ರಜ್ಞಾನದೊಳಗೆ ಧರ್ಮದ ಅಥವಾ ಪರಿಣಾಮದ ನಿರ್ಮಲತೆಯಿಂದ ಧಾರಣ ಇರುವ ಕಲ್ಪನಾ ಮಾಡುವ ಮಾತು ಬೇರೆ. ಶಾಸ್ತ್ರಜ್ಞಾನ ಏನಿದೆ ಅಂತರಂಗದ ರುಚಿಯ ಅನುಸಾರ ಅಂತಃತತ್ವದ ಗ್ರಹಣದ ಸಲುವಾಗಿ ಮಾಡ್ತಾ ಇರುವ ಉದ್ಯಮದೊಳಗೆ ಆ ಶಾಸ್ತ್ರ ಸ್ವಾಧ್ಯಾಯ ಅಧ್ಯಯನ ಏನಿದೆಯಲ್ಲ ಅದು ಸ್ವಲ್ಪ ಅಲ್ಲಿ ನಡೆದಿತ್ತು ಕಾರ್ಯ ಅಂತಂದ್ರೆ ಆ ಕಾರ್ಯಕ್ಕೆ ಶೋಭೆ ತಂದು ಅಷ್ಟೇ ಇದೆ, ಬೇರೆ ಏನಿಲ್ಲ. ಈಗ ನಮ್ಮದು ವಿಷಯ ಏನೈತಿ ಅಂತಂದ್ರೆ ಇವೇನು ಉಪವಾಸ ಧಾರಣ ಮಾಡಿದಾನಲ್ಲ, ಪ್ರೋಷಧ ಉಪವಾಸ. ಆ ಪ್ರೋಷಧ ಉಪವಾಸ ಧಾರಣ ಮಾಡಿರುವಂಥ ಪಂಚಪಾಪದಿಂದ ರಹಿತ ಆಗದ. ಉಪವಾಸ ಧಾರಣ ಮಾಡಿರೋ ವೇಳೆದೊಳಗ ವಾಗ್ಗುಪ್ತಿ ಹೇಳಿದರೆ ಮೊದಲನೇ ಮಾತ ಅಂದ್ರೆ ಪ್ರೋಷಧ ಉಪವಾಸದೊಳಗೆ ಗುಪ್ತಿ ಸಮಿತಿ ಎಲ್ಲಾನು ಬಂದವ್ರೆ. ಪಂಚಮಹಾವ್ರತ, ಗುಪ್ತಿ, ಸಮಿತಿ, ಅದೇ ಸಂಪೂರ್ಣ ಮುನಿ ಜೀವನ. ಸಾಮಾಯಿಕದೊಳಗನು ಬಂತನ, ಆದರೆ ಸಾಮಾಯಿಕದ ನಂತರ ಆ ಸಾಮಾಯಿಕದೊಳಗನ ಏನು ಅವಧಿ ಇದೆ, ಸಮಯ ಇದೆ, ಅದರ ವೃದ್ಧಿಂಗತ ಮಾಡುವಂಥ ಯಾವ ಪ್ರೋಷಧ ಉಪವಾಸ ಇದೆ ತಿಳಿಸಿಕೊಡ್ತಾ ಇದ್ದಾರೆ ಆಚಾರ್ಯ ಭಗವಂತರ. ಉಪವಾಸ ಮಾಡಿದವನಿಗೆ ದೇಹ ಮಮತೆ ಇರುವುದಿಲ್ಲ, ಉಪವಾಸ ಮಾಡಿದವನಿಗೆ ವಚನ ವಿಕಲ್ಪ ಇರುವುದಿಲ್ಲ, ಉಪವಾಸ ಮಾಡಿದವನಿಗೆ ಅದರ್ಥದ ತ್ಯಾಗ, ಅಬ್ರಹ್ಮದ ತ್ಯಾಗ, ಕ್ರಿಯಾ ಸಾಪೇಕ್ಷೆ ಇರುವುದಿಲ್ಲ ಅನ್ನೋದ ಬಹಳ ಸ್ಪಷ್ಟ ರೂಪದಿಂದ ಹೇಳಿದರು. ಸಂಶಯಕ್ಕೆ ಅವಕಾಶನೇ ಇಲ್ಲ. ಒಂದು ಮಾತು. ಎರಡನೇದ, ಯಾರಿಗೆ ಭವಚಕ್ರದಿಂದ ಬಿಡುಗಡೆ ಹೊಂದುವ, ಈ ಜನ್ಮ ಮರಣದ ಸಂತಾಪದಿಂದ ರಹಿತ ಆಗುವಂಥದ್ದ ಆಂತರಿಕ ಇಚ್ಛೆ ಜಾಗೃತ ಆಗಿದೆಯೋ ಆ ಜೀವನಿಗೆ ಮಾರ್ಗ ಹೇಗಿದೆ ಅನ್ನೋದು ತಿಳಿಸಿಕೊಟ್ಟರು. ಆ ಜೀವನಿಗೆ ಇದ ಟೋಡರ್ಮಲ್ಲರ ಸ್ಪಷ್ಟಪಡಿಸಿರುವ ಹಾಗೆ ಸಮ್ಯಕ್ತ್ವ ಸನ್ಮುಖ ಮಿಥ್ಯಾ ದೃಷ್ಟಿಗೇನೂ ಈ ಕಾರ್ಯದ ಕುರಿತು ಬಹಳಷ್ಟು ಒಂದು ಪ್ರಕಾರದ ಅನುಮೋದನೆಯ ಭಾವನ್ರೆ ಅಥವಾ ಆ ಪ್ರಕಾರದೊಂದು ಕಲಿತುಕೊಳ್ಳುವಂಥ ಒಂದು ಆಂತರ್ಯದ ಅರೂಪಿ ಜ್ಞಾನದೊಳಗ ಒಂದು ಪ್ರಕಾರದ ಶುದ್ಧತೆ ಆಗ್ತಿದೆ. ಏನು ಹೇಳ್ತಾ ಇದೆ ನೋಡ್ರಿ, ಇದಕ್ಕೆ ದೃಷ್ಟಾಂತವಾಗಿ ಮುಂದಿನ ಮಾತು ತಗೊಂಡ್ರ ಮುನಿ ಭಗವಂತರಿಗೆ ಯಾವ ಪ್ರಕಾರ ಶುದ್ಧ ಸ್ವರೂಪದ ಪ್ರತ್ಯಕ್ಷ ಶುದ್ಧ ಸ್ವರೂಪದಲ್ಲಿ ಉಳಿಯುವಂಥದ್ರ ಒಂದು ಪ್ರಕಾರದ ಜ್ಞಾನದೊಳಗೆ ಅಭ್ಯಾಸ ಆಗಿ ಹೋಗ್ತಿದೆಯಲ್ಲ ಮುನಿ ಭಗವಂತರಿಗೆ, ಶುದ್ಧ ಸ್ವರೂಪದೊಳಗೆ ಉಳಿಯುವಂಥದ್ದರದ ಜ್ಞಾನದಲ್ಲಿ ಅಭ್ಯಾಸ ಆಗಿರ್ತಿದೆ. ಅದೇ ಪ್ರಕಾರ ಈ ಶ್ರಾವಕನಿಗೆ, ಈ ಸಾಧಕನಿಗೆ ಮುನಿ ಜೀವನವನ್ನು ಜೀವಿಸುವಂಥದ್ದು ಅಭ್ಯಾಸ ಜ್ಞಾನಕ್ಕಾಗ್ತಿದೆ. ಆತ್ಮನ ಮಾತು ಒಂದು ಕಡೆಗೆ ಇದ್ರೆ
ಆ ಆತ್ಮನಲ್ಲಿ ಸ್ಥಿರತೆಯನ್ನ ಬಾಹ್ಯದ ತ್ಯಾಗದಿಂದ ಯಾವ ಪ್ರಕಾರ ಸಾಧಿಸಬಹುದಾಗಿದೆ ಅನ್ನುವ ಮಾತು ಇಲ್ಲಿದೆ. ಬಾಹ್ಯದ ತ್ಯಾಗದಿಂದ ತ್ಯಾಗ ಅವಶ್ಯಕ ಇದೆ ಪ್ರಭು. ಯಾವುದರದ ತ್ಯಾಗ? ಪಂಚಪಾಪಗಳದ್ದು ತ್ಯಾಗ. ಆಹಾರ ತ್ಯಾಗದ ಉದ್ದೇಶನ ಅದು ಇದೆ. ಯಾವುದ? ವಚನದ ವಿಕಲ್ಪ ಬಿಟ್ಟೋಯ್ತು. ಕಳವಿನ ಪ್ರಶ್ನೆ ಇಲ್ಲ. ಕೊಡದೇ ಇರುವಂಥ ವಸ್ತುವನ್ನು ತೆಗೆದುಕೊಳ್ಳದೇ ಇರುವಂಥ ವ್ರತನ ಇದ್ದ ಹಾಗೆ ರೀ. ಶರೀರದ ಮೇಲೆ ಮಮತೆನೇ ಇಲ್ಲದೆ ಇರುವುದರಿಂದ ಪರಿಗ್ರಹ ರೂಪದ ಪಾಪ ಇಲ್ಲ ಅಂತ ಹೇಳಿದರು. ಇದಂತೂ ನಮಗೆ ಬಹಳ ಅಂತಂದ್ರೆ ಬಹಳ ವಿಚಾರಣೀಯ ವಿಷಯ ಇದೆ ರೀ. ಪರಿಗ್ರಹ ಪುಣ್ಯದಿಂದ ಇರ್ತಿದೆ ಅನ್ನೋ ಶರೀರದ ಮಮತೆಯಿಂದ ಇರ್ತಿದೆ. ಅದನ್ನೇ ಉಮಾಸ್ವಾಮಿ ಆಚಾರ್ಯ ಹೇಳಿದರೆ ಮೂರ್ಛಾ ಪರಿಗ್ರಹ. ಯಾವುದರ ಕುರಿತು ಮೂರ್ಛಾ? ಶರೀರ. ಅದರ ಕುರಿತಲ್ಲ. ಯಾವುದಿದೆ ಅಲ್ಲ, ಧನ, ಐಶ್ವರ್ಯ, ಒಡವೆ, ವಸ್ತ್ರ, ಮನೆ, ವಾಹನ ಇತ್ಯಾದಿ ಏನದವಲ್ಲ, ಅವುಗಳ ಕುರಿತು ಮೂರ್ಛೆ ಇಲ್ಲ. ಯಾವ ಪ್ರಕಾರ ಕುಂದರ ಗಾಥೆಗಳ ಸಾರವನ್ನ ಅಮೃತ ಚಂದ್ರಾಚಾರ್ಯ ಪ್ರಾಭೃತ ತ್ರಯಗಳಲ್ಲಿ ಪ್ರಕಟಪಡಿಸಿದರು. ಅದೇ ಪ್ರಕಾರ ಶರೀರದ ಮಮತೆ ಇಲ್ಲದೆ ಇರುವುದರಿಂದ ಪರಿಗ್ರಹ ಇಲ್ಲ ಅನ್ನುವಂಥ ಮಾತ ಆ ಉಮಾಸ್ವಾಮಿ ಆಚಾರ್ಯ ದೇವರ ಆ ಸೂತ್ರದ ಗರ್ಭದೊಳಗಿಂದ ಹೊರಟಾಗ ಅವರು ಮೂರ್ಛಾ ಪರಿಗ್ರಹ ಅಂತ ಹೇಳಿದ್ರೆ 2000 ವರ್ಷದ ಪೂರ್ವದೊಳಗೆ. ಇಲ್ಲಿ ಶರೀರದ ಕುರಿತು ಮೂರ್ಛಾ ಇಲ್ಲ ಪ್ರಭು. ಸ್ವಲ್ಪ ದೀರ್ಘವಾಗಿ ಏಕಾಗ್ರ ಚಿತ್ತದಿಂದ ವಿಚಾರ ಮಾಡಿದರೆ ಅವುಗಳ ಮೇಲೆಲ್ಲ ಪ್ರೀತಿ, ಇದು ಒಂದೇ ಆಧಾರ ಇದೆ. ಅವುಗಳ ಮೇಲೆಲ್ಲ ಪ್ರೀತಿಗೆ ಪ್ರಬಲ ಆಧಾರ, ಮುಖ್ಯ ಆಧಾರ, ಅದ್ವಿತೀಯ ಆಧಾರ. ಮೂರ್ಛಾ ಯಾವುದರ ಮೇಲೆ? ಶರೀರದ ಮೇಲೆ ಮೂರ್ಛಾ ಇರುವುದರಿಂದ ಆ ಶರೀರವನ್ನು ಉಳಿಸಿಕೊಳ್ಳುವ ಸಲುವಾಗಿ 16 ವರ್ಷ ಪರಿಶ್ರಮದಿಂದ ಸಂಗ್ರಹ ಮಾಡಿದಂಥ ಧನವನ್ನು ಸುಲಭವಾಗಿ ಏನು ಮಾಡೋರಿದ್ದೀರಿ? ನಿಮಗಲ್ಲದ್ದು ತಗೊಂಡೇನು ಮಾಡೋದು? ನಿಮಗಂತಂದ್ರೆ ಆ ಶರೀರಕ್ಕೆ ಅಥವಾ ಆ ಶಬ್ದದ ಪ್ರಯೋಗ ಲೌಕಿಕದೊಳಗೆ ಹಾಗೆ ಅದೇ ಅರ್ಥದಿಂದ ತುಂಬಿದ್ದೆ. ಆದರೆ ಅದರಿಂದ ಇದನ್ನು ಉಳಿಸಿಕೊಳ್ಳೋ ಸಾಧ್ಯ ಇಲ್ಲ. ಇದರ ಮೇಲಿನ ಮಮತೆಯನ್ನು ಬಿಡುವ ಉದ್ಯಮ ಮಾಡಿದ್ದೇ ಆದ್ರೆ ನಿಜ ನಿಧಿ ಲೂಟಿಯಾಗಿ ಹೋಗೋದನ್ನೇ ಇರ್ತದೆ. ಜ್ಞಾನ ನಿಧಿ, ಸುಖ ನಿಧಿ, ಸುಖದ ಸಾಗರ, ಇದರ ಮೇಲಿನ ಮಮತೆಯನ್ನ, ಈ ಶರೀರದ ಮೇಲಿನ ಮಮತೆಯನ್ನ ಯಾವ ಜೀವ ತುಂಡರಿಸೆ ಹಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾನೋ ಆ ಜೀವದ ಜ್ಞಾನ ನಿಧಿ ಸುರಕ್ಷಿತ ಉಳಿದಿದ್ದಾನೆ. ಮತ್ತು ಅದಂತೂ ತಂದಲ್ಲವೇ ಅಲ್ಲ. ಜಡಧನ ಏನಿದೆ ಅಲ್ಲ, ಅದಂತೂ ತಂದಲ್ಲವೇ ಅಲ್ಲ. ಅದು ದೇಹದ ನಿಮಿತ್ತದಿಂದ ಹೊರಟು ಹೋದರನು ಅಥವಾ ದೇಹದ ಸಲುವಾಗಿ ದೇಹದಿಂದ ಅದು ಬಂದಿದ್ರನು ಹಾಗಂತೂ ಇಲ್ಲವೇ ಇಲ್ಲ. ಅದು ತನ್ನ ಸ್ವಕಾರಣದಿಂದ ಬರ್ತಿದೆ, ಸ್ವಕಾಲದೊಳಗೆ ಹೊರಟು ಹೋಗ್ತಿದೆ. ಇದರ ವಿಶ್ವಾಸ ಈ ಜೀವನಿಗೆ
ಆ ಅರೂಪಿ ಚಿನ್ಮಾತ್ರ ನಿಜ ತತ್ವದ ಅನುಭೂತಿ ಪೂರ್ವಕ ಯಾವಾಗ ಆಗ್ತಿದೆಯೋ ಆವಾಗನೇ ಇದರ ವಿಶ್ವಾಸ. ಯಾವುದರದ? ಧನ ಬರೋದ ಹೋಗೋದ, ಚೇತನ ಚೇತನ ಪದಾರ್ಥಗಳ ಸಂಯೋಗ ವಿಯೋಗ ಏನಿದೆ, ಇದು ಯಾವ ಕಾಲದೊಳಗೆ ಯಾವ ಪುಣ್ಯಶಾಲಿ ಜೀವದ ಅಧೀನ ಇಲ್ಲ. ಪುಣ್ಯಶಾಲಿ ಜೀವದ ಮಾತಾಡ್ತಾ ಅಂಥೇಳಿನ ಕಾರ್ತಿಕೇಯ ಅನ್ನೋ ಪ್ರೇಕ್ಷೆಯೊಳಗೆ ಏನು ಹೇಳಿದರು, ಆ ಲಕ್ಷ್ಮಿ ವ್ಯಸನಿ ಪುರುಷನನ್ನಂತೂ ನಂಬೋದನೇ ಇಲ್ಲ, ಪುಣ್ಯವಂತರನ್ನೂ ನಂಬೋದಿಲ್ಲ. ಇಷ್ಟೇ ಅಲ್ಲ, ಧರ್ಮಾತ್ಮರನ್ನು ಕೂಡ ನಂಬೋದಿಲ್ಲ. ಯಾಕೆ ಅಂತಂದ್ರೆ ಅದು ಸ್ವತಂತ್ರ ಇದೆ. ಈ ಮಾತು ಹೇಳಿದ ಅದು ಜಡ ಇರುವೆಳದೊಳಗೆ ಸ್ವತಂತ್ರ ಇದೆ ಅಂದಮೇಲೆ ನೀವು ವಿಚಾರ ಶಕ್ತಿ ಪಡೆದಿರುವಂತಹ ಜ್ಞಾನಮಯ ಆತ್ಮ ನಿನಗೆ ನಿನ್ನ ಸ್ವತಂತ್ರತೆಯ ಅರಿವು ಯಾಕೆ ಮೂಡಿ ಬರ್ತಾ ಇಲ್ಲ? ಜೀವದ ಸ್ವತಂತ್ರತೆ ಏನಿದೆ? ಏನಿದೆ ಜೀವದ ಸ್ವತಂತ್ರತೆ? ತನ್ನ ಪರಿಚಯ ಪೂರ್ವಕ ತನ್ನ ನಿರಾಕುಲ ಶಾಂತಿಯ ಅನುಭವ ಮಾಡೋದು, ಇದು ಜೀವದ ಅಧಿಕಾರ ಇದೆ ಅಥವಾ ಸ್ವತಂತ್ರತೆ ಇದೆ. ಸ್ವತಂತ್ರತೆ ಇದೆ. ಈ ಸ್ವತಂತ್ರತೆಯನ್ನು ಈ ಸಂಜ್ಞಿ ಪಂಚೇಂದ್ರಿಯ ಅವಸ್ಥೆ ಪ್ರಾಪ್ತ ಆಗಿರುವಂಥ ಜೀವನಿಗೆ ಆ ಅವಸ್ಥೆಯ ಮರ್ಯಾದೆ ಇರುವವರೆಗೆ ಪೂರ್ಣ ರೂಪದಿಂದ ಇದೆ. ಏನ ಅನಂತ ಕಾಲದಿಂದ ಪರಿಚಯದೊಳಗೆ ಬರದೇ ಇರುವಂಥ ಅರೂಪಿ ಅಂತಃ ತತ್ವ, ಸುಖದ ಸಾಗರ, ಜ್ಞಾನದ ಘನಪಿಂಡ ಇರುವಂಥ ನಿಜಾತ್ಮನನ್ನು ಪ್ರತ್ಯಕ್ಷ ಅನುಭವದಲ್ಲೇ ತಂದುಕೊಳ್ಳುವಂಥ ಸ್ವಾತಂತ್ರ್ಯ ಈ ಜೀವಕ್ಕೆ ವಸ್ತುತಃ ಇದೆ. ಅಲ್ಲಿ ಬಂತಲ್ಲ, ವಸ್ತು ರೂಪದಿಂದನ ಪ್ರಾಪ್ತ ಇದೆ. ಏನ? ಜ್ಞಾನ. ಎಂಥದ್ದ? ಆತ್ಮನ ಶುದ್ಧ ಸ್ವರೂಪದ ಅನುಭವದಿಂದ, ಅನುಭವದ ಸಮರ್ಥತೆಯಿಂದ ಪರಿಣಮಿಸುವ ಧರ್ಮದ ಸಲುವಾಗಿ ಭಾಷ್ಯದೊಳಗೆ ಕೋಲಾಹಲ. ಇಲ್ಲಿ ಹೇಗೆ ಹೇಳಿದ್ರು, ಉಪವಾಸ ಹೇಗೆ ಮಾಡ್ತಾ ಇದ್ದಾನೆ ಅವ, ಹೇಗೆ ಮಾಡಿದ್ರು, ಭಾಷ್ಯದಿಂದ ಕಥನ ಮಾಡಿದ್ರು. ಈ ಮಾತು ಸರಿ. ಅದರ ಉಪವಾಸ ಬಾಹ್ಯದ ತ್ಯಾಗಪೂರ್ವಕ ಇದೆಯೋ ಅಥವಾ ಆ ಉಪವಾಸದ ಮೂಲಕ ಏನೇನು ತ್ಯಾಗ ಆಗ್ತಿದೆ ಅನ್ನೋದು ಹೇಳಿದ್ದಾರೆ. ಏನೇನು ತ್ಯಾಗ ಆಗ್ತಿದೆ? ವಚನ, ಅರೆ ವಚನ ಗುಪ್ತಿ ಬಂತಲ್ಲಿ. ಎಲ್ಲಿ? ರೋಷದ ಉಪವಾಸ ಮಾಡಿ ಅಲ್ಲಿ ಉಪವನದಲ್ಲಿರುವಂಥ ವಸತಿಕೆಯೊಳಗೆ ಉಳಿದಿದ್ದಾನಲ್ಲ, ಅಲ್ಲಿ ಮಾತಾಡೋ ಯಾರ ಜೊತೆಗೆ? ಯಾರ ಜೊತೆಗೆ? ಮಾತಂತೂ ಮಾತಾಡ್ತಾ ಇದ್ದಾನೆ ಅವನು. ಯಾರ ಜೊತೆಗೆ? ಶುದ್ಧಾತ್ಮನ ಜೊತೆಗೆ. ಯಾರ ಜೊತೆಗೆ? ಆ ಸಾಧನಾ ಮಾರ್ಗದಲ್ಲಿ ತನಗಿಂತ ಮುಂದೆ ಇರುವವರ ಜೊತೆಗೆ. ಆ ಮಾತ ಉದ್ಗಲದ ವಚನದ ಹಾಗೆ ಇಲ್ಲ, ಅದು ಭಾವನಾತ್ಮಕ ಇದೆ. ಭಾವನಾತ್ಮಕದ ವಚನ ಇರ್ತವೆ. ಅಂತರಂಗದೊಳಗೆ ನಡೆದಿರ್ತಿದೆಯಲ್ಲ, 12 ಆಯ್ತು, ಇನ್ನೊಂದು ತಾಸನೇ ತಯಾರ. ವಚನ ಇಲ್ಲ, ಜಡ. ಅದರ ಅಂತರಂಗದ ಭಾವದೊಳಗೆ ಆ ವಚನದ ಭಾವ ರೂಪ ಇರ್ತದೆ. ಕ್ಷಣ ಕ್ಷಣಕ್ಕೆ ಅಂತರ್ಮುಖತೆಯಿಂದ ಸಿದ್ಧರ ಜೊತೆಗೆ ಸಂಭಾಷಣೆ ಮಾಡ್ತಾರೆ ನಮ್ಮ ಮುನಿರಾಜರ ಅಂತ ಹೇಳಿ ಹೇಳಿದ್ರು. ಭಜನೆಯೊಳಗೆ ಬರ್ತಾರೆ.
ಪರಮ ದಿಗಂಬರ ಮುನಿಗಳ ಕಂಡರೆ ಹೃದಯವು ಹರುಷಿತವಾಗುವುದು, ಆನಂದ ಕ್ಷಣ ಕ್ಷಣದಲ್ಲಿ ಅಂತರ್ಮುಖರಾಗಿ ಸಿದ್ಧರ ಜೊತೆ ಸಂಭಾಷಣೆಗೆ ಇವರು, ಸಿದ್ಧರ ಜೊತೆ ಸಂಭಾಷಣೆಗೆ ಏನಿದ್ದಾರೆ ಮಾತಿದೇನಿಲ್ಲ ಅವ್ರಿಗೆ. ಏನು ಮಾತಾಡ್ತಾ ಇದ್ದಾರೆ? ಅರೂಪಿ ಅಶರೀರಿ ಸಿದ್ಧರ ಜೊತೆಗೆ ಏನು ಮಾತಾಡ್ತಾ ಇದ್ದಾರೆ? ಅದೇ ಮಾತು ಶಿಂಹಕ್ಕ ಆಚಾರಣ ಬುದ್ಧಿ ಮುನಿಗಳು ಹೇಳಿದ್ದಾರೆ. ನಮಗೆ ತಿಳಿಯುವ ಹಾಗೆ ಅಂದ್ರೆ ಎಲೈ ಮೃಗರಾಜ್ ನೀನ್ ತೀರ್ಥಂಕರ ಆಗುವ. ಇದೇನು ಈ ಶಬ್ದದೊಳಗೆ ಹೇಳಲಿಲ್ಲ. ಹೇಳುವಂಥ ಭಾವ ಮುನಿರಾಜರಿಗೆ ಇಲ್ಲನು, ಮತ್ತು ಅದನ್ನು ತಿಳ್ಕೊಳ್ಳುವಂಥ ಯೋಗ್ಯತೆ ಆ ಶಿಂಹಕ್ಕೆ ಇಲ್ಲ. ಯಾವ ಪ್ರಕಾರ ಕ್ಷಣ ಕ್ಷಣಕ್ಕೆ ಅಂತರ್ಮುಖರಾಗಿ ಸಿದ್ಧರ ಜೊತೆ ಸಂಭಾಷಣೆ ಮಾಡುವಂಥ ಮುನಿರಾಜರು ಇದ್ದಾರೋ ಆ ಪ್ರಕಾರ ಇಲ್ಲಿ ಪ್ರೋಷಧ ಉಪವಾಸ ಮಾಡಿರುವಂಥ ಶ್ರಾವಕ ವಾಗ್ಗುಪ್ತಿ ಯಾರ ಜೊತೆಗೆ ಮಾತಾಡ್ತಾ ಇಲ್ಲ, ಆದರೆ ಅವ ಮಾತಾಡ್ತಾ ಇದ್ದಾನೆ ಯಾರ ಜೊತೆಗೆ? ತನಗಿಂತ ಮುಂದಿರುವಂಥ ಸಾಧಕರ ಜೊತೆಗೆ, ಶುದ್ಧಾತ್ಮನ ಜೊತೆಗೆ. ಅಲ್ಲಿ ಸಿದ್ಧರ ಜೊತೆಗೆ ಸಂಭಾಷಣೆ ಮುನಿರಾಜರೇ ಹೇಗೆ ಮಾಡಿದ್ರು? ಮೊದಲು ಹೇಳ್ತಾರೆ ಅಂತರ್ಮುಖರಾಗಿ. ಸಿದ್ಧರು ಎಲ್ಲಿ ಅದಾರೋ? ಲೋಕದ ಅಗ್ರಭಾಗದೊಳಗದಾರೋ ಅಥವಾ ಆಂತರ್ಯದೊಳಗೆ ಅದಾರೋ ಅಂತಂದ್ರೆ ಎಷ್ಟು ಜನ ಅದಾರ್ರಿ? ಅನಂತನರೇ. ಅನಂತ ಯಾಗ ಒಬ್ಬ ಶುದ್ಧಾತ್ಮ ಅದನ ಅಥವಾ ಅನಂತರೇ? ಅನಂತ ಪರ್ಯಾಯಗಳನ್ನು ಒಳಗೊಂಡಿರುವಂಥ, ಅನಂತ ಶುದ್ಧ ಪರ್ಯಾಯಗಳನ್ನು ಒಳಗೊಂಡಿರುವಂಥ ಆ ಶುದ್ಧ. ನಾವು ಸಿದ್ಧರ ಜಪ ಮಾಡ್ತೇವೆ. ಯಾರ್ಯಾರ ಸಿದ್ಧಿಯನ್ನು ಸಾಧಿಸಿ ಲೋಕದ ಅಗ್ರಭಾಗದೊಳಗೆ ವಿರಾಜಮಾನ ಆಗಿದ್ದಾರೋ ಅವರು ಸ್ಮರಣೆ ಮಾಡೋದಿಲ್ಲ. ಶಬ್ದ ಹಾಗಿದ್ರೂ ಭಾವ ಏನಿದೆ? ಸಿದ್ಧಾಲಯದೊಳಗೆ ಎಷ್ಟು ಜನ ಸಿದ್ಧರದಾರಲ್ಲ, ಅದರ ಅನಂತೋನ್ನತ ಸಿದ್ಧ ಪರ್ಯಾಯಗಳನ್ನು ಒಳಗೊಂಡಿರುವಂಥ ಶುದ್ಧಾತ್ಮನ ಆದರ ಮಾಡೋದಿದೆ. ಶುದ್ಧಾತ್ಮನಿಗೆ ಸಮರ್ಪಿತ ಆಗೋದು. ಧರ್ಮ ಹೇಳುವ, ಕೇಳುವ, ಮಾಡುವ, ಮಾತನಾಡುವುದರೊಳಗೆ ಇಲ್ಲ. ಆದರೆ ಆ ಧರ್ಮ ಇರುವ ವೇಳೆದೊಳಗ, ಧರ್ಮದ ವೃದ್ಧಿ ಆಗ್ತಾ ಇರುವ ವೇಳೆದೊಳಗ ಇವು ಕೆಲವು ಕಾಲದವರೆಗೆ ಇರ್ತಾವ್ರಿ. ಹೊರಗಡೆ ಕಾರ್ಯಗಳು ಮಾಡುವ, ಮಾತನಾಡುವ, ಓದುವ, ಹೇಳುವ ಕೆಲವು ಕಾಲದವರೆಗೆ ಭೂಮಿಕೆಗೆ ಅನುಸಾರವಾಗಿ ಇರ್ತಾ ಇರ್ತವೆ. ಎಂಥ ಮಾತು ಹೇಳಿದರೆ ಇಲ್ಲಿ? ಶ್ರಾವಕಿದಾನೆ, ಮೈ ಮೇಲೆ ವಸ್ತ್ರ ಇದೆ, ಆದ್ರೆ ವಚನ ಗುಪ್ತಿ ಇದೆ. ಏನು ಮಾತ್ರ? ವಚನ ಗುಪ್ತಿ ಇದೆ, ಕಾಯಗುಪ್ತಿ ಇದೇನಿಲ್ಲ. ಕಾಯಗುಪ್ತಿ ಇದೆ, ಏನು ಇದೆ? ಯಾವ ರೂಪದಿಂದ ಇದೆ? ವಚನ ಗುಪ್ತಿ ಮಾತಾಡ್ತಾ ಇಲ್ಲ. ಯಾಕಂದ್ರೆ ಮಾತಾಡೋ ಪ್ರಸಂಗನೇ ಇಲ್ಲ ಅಲ್ಲಿ. ಹೌದೇನಿಲ್ಲ? ಅದೇ ಪ್ರಕಾರ ಕಾಯಕ್ಕೆ ಸಂಬಂಧಿಸಿದಂಥ ಪ್ರವೃತ್ತಿ ಮಾಡುವಂಥ ಪ್ರಸಂಗನೇ ಇಲ್ಲ. ಕಾಯಕ್ಕ ಸ್ವಯಂ ತನ್ನ ಸಲುವಾಗಿ ಮಾಡಬೇಕಾದಂಥ ಪ್ರವೃತ್ತಿಗೆ ಅಲ್ಲಿ ಪ್ರಸಂಗ ಅವಕಾಶನೇ ಇಲ್ಲ. ಯಾಕೆಲ್ಲ? ಕಾಯ ತಾನಾಗೇನ ತನ್ನ ಕಾರ್ಯ ಮಾಡುವುದಿಲ್ಲ. ತಾನಾಗೇನ ತನ್ನ ಕಾರ್ಯ ಮಾಡುವಂಥದ್ದು ಅದರ ಸ್ವಭಾವ ಇದೆ. ಆದರೆ ಅದರಲ್ಲಿ ಜೀವದ ಭಾವ ನಿಮಿತ್ತ ತನ್ನ ಕಾರ್ಯ ತಾನೇ ಮಾಡ್ತಾ ಇದ್ದಾರೆ. ಅದರ ವಸ್ತು ಸ್ವಭಾವ ಇದೆ, ಅದರ ಜೀವದ ಭಾವನೆ ನಿಮಿತ್ತ. ಕಾಯದ ಕಾರ್ಯ ಕಾಯದ ಸಲುವಾಗಿ ನಡೆದ, ಇದರಲ್ಲಿ ಜೀವದ ಹಸ್ತಕ್ಷೇಪ ಏನೂ ಇಲ್ಲ, ಜೀವದ ಸಾಮರ್ಥ್ಯ ಏನೂ ನಡೆಯೋದಿಲ್ಲ. ಆದ್ರೆ
ಕಾಯದ ಸಲುವಾಗಿ ಕಾಯದ ಪ್ರವೃತ್ತಿ ಆಗ್ತಾ ಇರುವ ವೇಳೆದೊಳಗ ಜೀವದ ಭಾವ ನಿಮಿತ್ತ ಇದೆ. ಸರ್ವತ್ರ ಹೀಗೆ ನಿಮಿತ್ತ ನೈಮಿತ್ತಿಕ ಸಂಪರ್ಕ. ವಚನದ ಕಾರ್ಯ ಭಾಷಾವರ್ಗಣಗಳಿಂದ ಆಗ್ತಿದೆ. ಅದರಲ್ಲಿ ಜೀವದ ಸ್ವಲ್ಪ ಕೂಡ ಶಕ್ತಿಯ ಅವಶ್ಯಕತೆ ಇಲ್ಲ. ಆದ್ರೆ ವಚನದ ಕಾರ್ಯ ಆಗುವ ವೇಳೆದೊಳಗೆ ಜೀವದ ಭಾವ ನಿಮಿತ್ತ ಇರ್ತಿದೆ. ಜೀವದ ವೀತರಾಗ ಭಾವದ ನಿಮಿತ್ತದಿಂದ ಜ್ಞಾನಾನಂದ ಸ್ವಭಾವಿ ಆತ್ಮನಿಗೆ ಸಂಬಂಧಿಸಿದ ವಚನಗಳು ಬರ್ತವೆ. ಜೀವದ ಕಷಾಯ ಭಾವದ ನಿಮಿತ್ತದಿಂದ ಕಷಾಯ ಪೋಷಕ ವಚನಗಳು ಬರ್ತಾ ಇರ್ತವೆ. ಆದರೆ ಜೀವದ ಸ್ವಭಾವ ಆಗಲಿ ಕಷಾಯದ ಸ್ವಭಾವ ಆಗಲಿ ಭಾಷಾವರ್ಗಣಗಳನ್ನು ಶಬ್ದ ರೂಪದಿಂದ ಪರಿಣಮಿಸುವಲ್ಲಿ ಅಂಶ ಮಾತ್ರ ಕೂಡ ಕರ್ತವ್ಯ. ಈ ವಸ್ತು ಸ್ವರೂಪ ಯಾವಾಗ ಈ ಜೀವನಿಗೆ ಸ್ವಲ್ಪ ಸ್ವಲ್ಪ ಆಗಿ ತಿಳಿದು ಬರ್ತಿದೆ, ವಿಶ್ವಾಸ ಆಗ್ತಿದೆ, ಆವಾಗ ಈ ಜೀವನಿಗೆ ತಾನಾಗಿನ ವಾಗ್ಗುಪ್ತಿ ಇದೆ, ಕಾಯಗುಪ್ತಿ ಇದೆ, ಪರಿಗ್ರಹದ ತ್ಯಾಗ ಇದೆ, ಅಬ್ರಹ್ಮದ ತ್ಯಾಗ ಇದೆ, ಅದತ್ತದಾನದ ತ್ಯಾಗ ಇದೆ. ಮಾಡೋದಿರುವುದಿಲ್ರಿ ತ್ಯಾಗ. ಅಬ್ರಹ್ಮದ ತ್ಯಾಗ ಹ್ಯಾಗ ಮಾಡೋದ ಹೇಳ್ರಿ? ಅಬ್ರಹ್ಮದ ಸೇವನೆ ಎಲ್ಲಿ ಆಗ್ತಾ ಇದೆ? ಅದತ್ತದಾನದ ತ್ಯಾಗ ಹ್ಯಾಗ ಮಾಡೋದ? ಅದತ್ತದಾನದ ಗ್ರಹಣ ಎಲ್ಲಿ ಆಗ್ತಾ ಇದೆ? ಎಲ್ಲಿ ಆಗ್ತಾ ಇದೆ? ಎಲ್ಲಿ ಹಿಂಸೆ ಅರ್ಥಾತ್ ಹಿಂಸೆಯ ಪ್ರಕಟತೆ ಇಲ್ಲವೋ ಅಲ್ಲಿ ಇವೆಲ್ಲ ಇದಾವೆ. ಹಿಂಸೆ ಎಲ್ಲಿದೆ ಅಲ್ಲಿ ಅದರ ಜೊತೆ ಇವೆಲ್ಲ ಅದಾವಲ್ಲ. ಹಿಂಸೆ ಯಾವುದ? ಹಿಂಸೆ ಯಾವುದು? ದೇಹ ನಾನು ಅನ್ನುವ ಅನುಭವ ಹಿಂಸೆ ಇದೆ. ಶುಭರಾಗದಿಂದ ನನಗೆ ಲಾಭ ಆಗ್ತಿದೆ ಅನ್ನುವ ಅಭಿಪ್ರಾಯ ಮಹಾಹಿಂಸೆ. ಶುಭರಾಗದಿಂದ ನನಗೆ ಲಾಭ ಆಗ್ತಿದೆ, ಅವಶ್ಯಕಿದೆ ಶುಭ ಭಾವ. ಶುಭ ಭಾವ ಎಲ್ಲಿವರೆಗೆ ಅವಶ್ಯಕ ಅಂಥೇಳಿ ಈ ಅಜ್ಞಾನಕ್ಕೆ ಅನ್ನಿಸ್ತಿದೆಯೋ, ಶಬ್ದದ ಮೇಲೆ ಗಮನ. ಶುಭ ಭಾವದಿಂದ ಲಾಭ ಅಂಥೇಳಿ ಅಂಶ ಮಾತ್ರ ಕೂಡ ಎಲ್ಲಿಯವರೆಗೆ ಈ ಅಜ್ಞಾನಕ್ಕೆ ಅನ್ನಿಸ್ತಿದೆಯೋ ಅಲ್ಲಿಯವರೆಗೆ ಆ ಅನ್ನಿಸಿಕೆಯ ರೂಪ ಅಜ್ಞಾನದೊಳಗ ಅನಂತ ಅಜ್ಞಾನದ ಪೋಷಣೆ ಮಾಡುವಂತಹ ಸಾಮರ್ಥ್ಯ. ಯಾವುದೇ ದೊಡ್ಡಸ್ತನದ ಮಾತಿಲ್ಲ. ಆದ್ರೆ ಪ್ರತಿಯೊಂದು ಜೀವದ ಹೀಗೆ ಇದೆ ಎಂದು ಗೊತ್ತಿಲ್ಲ. ಯಾವುದೇ ಪ್ರಕಾರದ ಶುಭ ಪ್ರವೃತ್ತಿಯೊಳಗ ಲಾಭದ ಭಾವ ಬುದ್ಧಿಪೂರ್ವಕ ನನಗೆ ಅನ್ನಿಸೇ ಇಲ್ಲ. ದೊಡ್ಡಸ್ತನದ ಮಾತಿಲ್ಲ ಅಂತ ಮೊದಲೇ ಹೇಳಿದೆ. ಯಾವುದೇ ಶುಭ ಪ್ರವೃತ್ತಿಯೊಳಗೆ ಗಿರ್ನಾರ ಬೆಟ್ಟ ಹತ್ತುತ್ತಾ ಇದ್ದೀವೋ ಆವಾಗ ಕೂಡ ಇದು ನಾನು ಹತ್ತುತ್ತಾ ಇದ್ದೇನೆ, ಇದರಿಂದ ನನಗೆ ಲಾಭ. ಪ್ರತಿಯೊಂದು ಜೀವದ ಪ್ರವೃತ್ತಿ ಹಾಗೇ ಇದೆಯೋ ಅಥವಾ ಇಲ್ಲ ನನಗೆ ಗೊತ್ತಿಲ್ಲ. ಆದರೆ ನನಗೆ ಬುದ್ಧಿಪೂರ್ವಕ ಯಾವುವು ಶುಭ ಪ್ರವೃತ್ತಿಯೊಳಗೆ ಮಂದಿರಕ್ಕೆ ಹೋಗುವ ಭಾವ ಸಹಜ ಇದೆ. ಮಂದಿರದೊಳಗೆ ಹೋದ ನಂತರ ಆಗುವಂಥ ಕೆಲವೊಂದು ಸಲ ವಿಶೇಷ ಪ್ರಮೋದ ಸಹಜ ಇದೆ. ಅದು ನಮ್ಮಿಬ್ಬರ ಮಧ್ಯದೊಳಗಿಂದಿದೆ. ಯಾರಿಬ್ಬರ? ಅದನ್ನು ಹೇಳಬೇಕಾದಂಥ ಅವಶ್ಯಕತೆ ಇಲ್ಲ. ಆದರೆ ಬುದ್ಧಿಪೂರ್ವಕ ಯಾವಾಗೂ ಇದರಿಂದ ನನಗೆ ಲಾಭ ಇದೆ ಅಂಥೇಳಿ ಅನ್ನಿಸಲೇ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ ಒಂದು ಮಾತ. ಮತ್ತು ಪ್ರತಿಯೊಂದು ಜೀವಕ್ಕೆ ಅಂತರಂಗದೊಳಗೆ ಹೀಗೆ ಇದೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಆಗಮದ
ವಚನದೊಳಗೆ ಹೀಗೆ ಬರ್ತಿದೆ, ಶುಭದಿಂದ ಲಾಭ ಆಗ್ತಿದೆ, ಶುಭದಿಂದ ಲಾಭ ಆಗ್ತಿದೆ ಅನ್ನೋದ ಮಹಾಮಿಥ್ಯಾತ್ವ ಇದೆ ಅಂತ. ಅದರ ಶುಭದಿಂದ ಲಾಭ ನನ್ನಲ್ಲಿ ಶುಭನ ಆಗಲಿಲ್ಲ ಅಂಥೇಳಿ ಇದುವರೆಗೆ ಅನ್ನಿಸಲಿಲ್ಲೋ ಗೊತ್ತಿಲ್ಲ. ಯಾತ್ರೆಗೆ ಹೋಗುವ ವೇಳೆದೊಳಗ ವಿಶೇಷ ಉತ್ಸಾಹ ಅನ್ನಿಸಲೇ ಇಲ್ಲ. ಯಾವುದೂ ಕಾರ್ಯದೊಳಗೆ ಅದು ಶಾಸ್ತ್ರಾಭ್ಯಾಸದ್ದ ಇದೆಯೋ, ಏನು ಭವಿತವ್ಯ ಯಾವ ರೀತಿಯಿಂದ ಇದೆ ಅದರ ಅನುಸಾರ ಇದೆಯೋ, ಪೂರ್ವದ್ದೇನಾದರೂ ಸಂಸ್ಕಾರ ಇದೆಯೋ ಗೊತ್ತಿಲ್ಲ. ಹಾಗಾದರೆ ಶುಭ ಯಾಕೆ ಮಾಡ್ತಿದ್ದೀರಿ? ಜೀವ ಆಗ್ತಿದೆ ರೀ, ಆಗ್ತಿದೆ. ಮಾಡಬೇಕಂದ್ರಂತೂ ಆಗುವುದೇ ಇಲ್ಲ. ಮಾಡ್ಬೇಕನ್ನೋದ ಮತ್ತು ಆಗೋದ ಎರಡು ಒಂದು ಸಮಯ ಇದ್ರೂ ಆ ಅನ್ನುವುದರಿಂದ ಆಗಿಲ್ಲ. ಆ ಅನ್ನಿಸಿಕೆ ಅಥವಾ ಪ್ರಯತ್ನ ಏನಿದೆ ಅಲ್ಲ ಅದರಿಂದ ಆಗಿಲ್ಲ. ಕಾಲ ಸಮ ಇದೆ, ಕಾರ್ಯ ಸ್ವತಂತ್ರ ಇದೆ. ಇಲ್ಲೇನು ಹೇಳ್ತಾ ಇದ್ದಾರೆ? ಆಗ್ತಾವ ಸ್ವಾಭಾವಿಕ. ಉಪವಾಸ ಮಾಡಿರುವಂಥ ಪುರುಷನ ಅರ್ಥದ ಸಿದ್ಧಿಯ ಉಪಾಯ ಇದೆರಲೇ ಇದು. ಪುರುಷ ಅರ್ಥಾತ್ ಆತ್ಮ, ಅರ್ಥಾತ್ ಪ್ರಯೋಜನ. ಅವನ ಪ್ರಯೋಜನ ಏನಿದೆ? ಜೀವದ ಪ್ರಯೋಜನ ಏನಿದೆ? ಜೈ ತ್ರಿಭುವನ ಮೇ ಜೀವ ಅನಂತ ಸುಖ ಚಾಹಯೇ ದುಃಖತೈ ಭಯವಂತ. ಹಾಗಾದರೆ ಜೀವದ ಪ್ರಯೋಜನ ಏನಿದೆ? ಒಂದು ಸುಖ, ಒಂದು ಸುಖ, ಒಂದು ಸುಖ. ಹಾಗಾದರೆ ಆ ಯಾವ ಸುಖ ಇದೆಯೋ ಆ ಸುಖದ ಸಲುವಾಗಿ ಯಾವ ಉಪಾಯ ಇದೆಯೋ ಆ ಉಪಾಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಅಥವಾ ಆ ಸುಖದ ಸಿದ್ಧಿ ಯಾವ ಉಪಾಯದಿಂದ ಆಗ್ತಿದೆಯೋ ಆ ಉಪಾಯ ಹೇಳ್ತಾರೆ. ಪ್ರತಿಯೊಂದು ಶ್ಲೋಕದೊಳಗ ಗ್ರಂಥದ ಶೀರ್ಷಿಕೆ ಏನಿದೆ ಅಲ್ಲ, ಪುರುಷಾರ್ಥ ಸಿದ್ಧಿ ಉಪಾಯ, ಪ್ರತಿಯೊಂದು ಶ್ಲೋಕದೊಳಗ ಅದೇ ಮಾತನ್ನು ಹೇಳಿದಾರೋ ಅಥವಾ ಇಲ್ಲ ಒಂದಿಷ್ಟು ಪರೀಕ್ಷಾ ಪ್ರಧಾನಿಯಾಗಿ ಅಧ್ಯಯನ ಮಾಡೋದ್ರೆ. ಪರೀಕ್ಷಾ ಯಾರ್ದ? ಪರೀಕ್ಷಾ ಶಾಸ್ತ್ರದಲ್ಲ, ಅಮೃತಚಂದ್ರ ಆಚಾರ್ಯ ದೇವರ ಕಥನದ್ರೆ. ಪುರುಷನ ಅರ್ಥದ ಸಿದ್ಧಿಯ ಉಪಾಯ ಪುರುಷಾರ್ಥ ಸಿದ್ಧಿ. ಪುರುಷ ಜೀವ, ಅರೆ ನಾನು ಜೀವಿದ್ದೇನೆ ಅನ್ನುವುದರದ ಪ್ರತಿಯೊಂದು ಶ್ಲೋಕದೊಳಗೆ ಸ್ವೀಕಾರ ಪೂರ್ವಕ ಆ ಸುಖದ ಸಿದ್ಧಿ ಯಾವುದರಿಂದ ಆಗ್ತಿದೆ ಅದೇ ಉಪಾಯವನ್ನು ಹೇಳಿದಾರೋ ಅಥವಾ ಇಲ್ಲ ನೋಡಿಕೊಳ್ಳುವುದ್ರೆ. ಉಪವಾಸದ ಮಾತಿರಲಿ, ಸಾಮಾಯಿಕದ ಮಾತಿರಲಿ, ಸ್ವಾಧ್ಯಾಯದ ಮಾತಿರಲಿ, ಯಾವುದೂ ಕ್ರಿಯೆಯ ಮಾತಿರಲಿ, ಒಳಗೇನಿದೆ? ಆ ಅರ್ಥ ಪ್ರಯೋಜನ ಏನಿದೆ ಅಲ್ಲ ಅದರ ಸಿದ್ಧಿ ಯಾವ ರೀತಿ ಆಗ್ತಿದೆ ಅನ್ನೋದನ್ನು ಹೇಳಿದ್ದಾರೆ. ಅದೇ ಪ್ರಕಾರ ಸಮಂತ ಭದ್ರಾಚಾರ್ಯ ದೇವ ಸಮೀಚೀನ ಧರ್ಮನ ಪ್ರತಿಯೊಂದು ಶ್ಲೋಕದೊಳಗೆ ಹೇಳಿದ್ದಾರೆ. ಅವ ಅಣುವ್ರತ ಇರಲಿ, ಗುಣವ್ರತದ ಪ್ರತಿಪಾದನೆ ಮಾಡಿರಲಿ, ಸಲ್ಲೇಖನಕ್ಕೆ ಸಂಬಂಧಿಸಿದ ಶ್ಲೋಕಗಳಿರಲಿ, ಆಚಾರ್ಯ ಭಗವಂತರು ಭಾವನಾ ಅಧಿಕಾರ ಏನಿದೆ ಅದ ಸ್ವಯಂ ಪಂಡಿತ್ ಸದಾ ಸುಖದಾಸ್ಜಿಯವರದಿದೆ. ಸಲ್ಲೇಖನ ಅಧಿಕಾರ ಬರ್ತಿದೆ ಅಲ್ಲ, ಪ್ರತಿಮಾ ಅಧಿಕಾರ ಬರ್ತಿದೆ. ಅರೆ ಆ ಪ್ರತಿಯೊಂದು ಶ್ಲೋಕದೊಳಗ ಸಮೀಚೀನ ಧರ್ಮನ ಹೇಳಿದಾರ್ರಿ ಅವರ. ಆ ಸಮೀಚೀನ ಧರ್ಮದ ವ್ಯಾಖ್ಯಾ, ಸಮೀಚೀನ ಧರ್ಮ ಹೇಳ್ತೇನೆ ಅನ್ನುವ ಶ್ಲೋಕದೊಳಗೆ ಇದೆ ರೀ. ಏನ? ಸಂಸಾರ ದುಃಖದ ಸತ್ವಾನ್ ಯೋ ಧರತಿ ಉತ್ತಮೇ ಸುಖಿ. ಈ ಎರಡೂ ಗ್ರಂಥಗಳದ್ದ ಇಂದೇನು ಪ್ರಚಲಿತ ವಿಶ್ವದೊಳಗೆ ಇದಾವೆ ಅಥವಾ ಭಾರತ ಭೂಮಿಯ ಮೇಲೆ ಇದಾವೆ, ಇವು ಎರಡು ಶ್ರಾವಕನ ಧರ್ಮಕ್ಕೆ ಸಂಬಂಧಿಸಿದ. ಅರೆ ಶ್ರಾವಕಾಚಾರ ಅನ್ನೋದಿಲ್ಲ,
ಶ್ರಾವಕನ ಧರ್ಮ ರೀ. ಆಚಾರ ಅರ್ಥಾತ್ ನಾವು ಮನೋವಚನ ಕಾಯದ ಮುಖ್ಯತೆ ತಿಳಿತೇವೆ. ಆದರೆ ಆಚಾರ ಅರ್ಥಾತ್ ಆತ್ಮನ ಧರ್ಮದ ಧರ್ಮ ರೂಪದ ಆಚಾರ. ಈ ಪುರುಷಾರ್ಥ ಸಿದ್ಧಿ ಉಪಾಯ ಇರಲಿ ಅಥವಾ ರತ್ನಕರಂಡ ಶ್ರಾವಕ ಆಚಾರ ಇರಲಿ, ಇದರಲ್ಲಿನ ಒಂದೊಂದು ಶ್ಲೋಕದೊಳಗ ಆಚಾರ್ಯ ಭಗವಂತರ ಪ್ರತಿಜ್ಞೆ ಮಾಡಿರುವ ಪ್ರಕಾರ ವಿಷಯವನ್ನು ಹೇಳ್ತಾ ಹೋಗಿದ್ದಾರೆ. ಆದರೆ ನಮ್ಗೆ ವಿಷಯದ ಜೊತೆಗೆ ಒಂದಾಗುವ ಆಚಾರ್ಯ ಭಗವಂತರ ಆಂತರ್ಯವನ್ನು ತಿಳಿದುಕೊಳ್ಳುವ ಅಥವಾ ನಮ್ಮ ಅಂತಃತತ್ವವನ್ನು ಪ್ರಕಟಪಡಿಸಿಕೊಳ್ಳುವ ಏಕಮೇವ ಉದ್ದೇಶ ಯಾವಾಗ ಬರ್ತಿದೆಯೋ ಆವಾಗ ನಮಗೆ ತಿಳಿಯೋದಿದೆ. ಅರೆ ಆಚಾರ್ಯ ಭಗವಂತರು ಇದನ್ನೇ ಹೇಳಿದ್ದಾರೆ. ಎಷ್ಟು ಪ್ರಾಮಾಣಿಕ. ಪ್ರತಿಜ್ಞೆ ಮಾಡೋದು ಒಂದು ಥರ ಮತ್ತು ಹೇಳೋದೊಂದು ಬೇರೆ. ಹೀಗೆ ಇಲ್ಲವೇ ಇಲ್ಲ, ಎಲ್ಲೂ ಭಾಷಿತ ಆಗೋದಿಲ್ಲರಿ. ಒಂದು ಗ್ರಂಥದ್ದು ಒಂದು 16 ಶ್ಲೋಕರೇ ನೋಡ್ರಿ ನೀವು. ಈ ಏನು 2 ಗ್ರಂಥ ಹೇಳಿದ್ನು, ಮೊದಲನೇದು ಈ ಪುರುಷಾರ್ಥ ಸಿದ್ಧಿ ಉಪಾಯದೊಳಗೆ ಪರೀಕ್ಷೆ ಏನು ಮಾಡೋದ, ಬರೀ ಗ್ರಂಥದ ಶೀರ್ಷಿಕೆ ಪುರುಷನ ಅರ್ಥದ ಸಿದ್ಧಿಯ ಉಪಾಯ. ಅದೇ ಈ ಪ್ರಕಾರ ಸಮಯ ಸಾರಾದಿಗಳದ್ದಂತೂ ಮಾತನಾಡುವ ಯೋಗ್ಯತೆಯನ್ನು ನಮ್ಮಲ್ಲಿ ಕಮ್ಮಿ ಬಹಳ್ರಿ, ಇನ್ನೂ ಬಹಳ ಕಮ್ಮಿ. ಸಮಯ ಸಾರ, ಪ್ರವಚನ ಸಾರ, ನಿಯಮ ಸಾರ, ಪಂಚಾಸ್ತಿಕಾಯ ಸಂಗ್ರಹ ಅಷ್ಟಪ್ಪ. ಈಗೇನು ಗಾಥೆ ನಡೆದೈತಲ್ಲ, ಸತ್ಯ ಗಾಥೆ ನಡೆದ ಶ್ರಾವಕನ ಬಗ್ಗೆ, ಆ ಶ್ರಾವಕನಿಗೆ ಅಷ್ಟ ಅಧಿಕಾರ ಸಮಯ ಸಾರ ಪರಮಾತ್ಮ ಪ್ರತಿಯೊಂದರೊಳಗೆ ನಿಜವಾಗಿ ಅದ. ಆದ್ರೆ ಅದು ಒಂದು ಯಾವ ಹೆಸರಿನಿಂದ ಭವ್ಯ ಜೀವನನ್ನ ಸನ್ಮಾರ್ಗ ಅಥವಾ ಯಥಾರ್ಥ ಮಾರ್ಗದ ಕಡೆಗೆ ಆಕರ್ಷಿತ ಮಾಡ್ತಾರಲ್ಲ, ಆ ಆಕರ್ಷಣೆಯನ್ನ ಅವನಲ್ಲೇ ನಿರಂತರವಾಗಿ ಕಾಯ್ದುಕೊಂಡು ಕರ್ಕೊಂಡು ಹೋಗ್ತಾರೆ ಆಚಾರ್ಯ. ಅದೇನು ಇದೆಯಲ್ಲ ಅವನಲ್ಲಿ ಉತ್ಪನ್ನ ಆಗಿದೆಯಲ್ಲ ಆಕರ್ಷಣೆ, ಯಾರಲ್ಲೇ? ಭವ್ಯ ಜೀವನ. ಆ ಸ್ವಯಂ ಬುದ್ಧ ಮಂತ್ರಿ ಮಹಾಬಲ ದೊರೆಯ ಸಲುವಾಗಿ ಅವಧಿಜ್ಞಾನಿ ಮುನಿಗಳ ಹತ್ರ ಕೇಳ್ತಾನೆ, ಈ ನನ್ನ ದೊರೆ ಭವಿ ಇದ್ದಾನೋ ಅಥವಾ ಇಲ್ಲ? ಮಹಾಬಲ 10 ಭವ ಪೂರ್ವ ಆದಿದೇವ ಸ್ವಯಂ ಬುದ್ಧ ಮಂತ್ರಿ ಕೇಳ್ತಾನೆ, ಈ ನನ್ನ ದೊರೆ ಭವಿ ಇದ್ದಾನೆ? ಆದಿದೇವನ ಸಲುವಾಗಿ. ಆ ಅವಧಿಜ್ಞಾನಿ ಮುನಿ ಹೇಳ್ತಾರೋ, ನಾವು ತೀರ್ಥಂಕರಾಗ ಮಾದನ ಅಂತ ಹೇಳಿ ಹೇಳಲಿಲ್ಲ. ಪ್ರಶ್ನೆ ಏನು ಕೇಳಿದ್ದ, ಭವ್ಯದನೋ ಅಥವಾ ಇಲ್ಲ? ಅರೇ ನಿನ್ನ ದೊರೆ ಭವ್ಯದನೋ ಆಸನ್ನ ಭವ್ಯದನ ಅಂತ ಹೇಳಿ ಉತ್ತರ ಹೇಳಿದ. ಭವ್ಯದನು ಆಸನ್ನ ಭವ್ಯದನು, ನೀ ಮಾಡ ಅವನಿಗೆ ಬೋಧ. ಆದಿದೇವನಿಗೆ 10 ಭವ ಪೂರ್ವದೊಳಗೆ ಮಹಾಬಲ ದೊರೆ ಇರುವ ವೇಳೆದೊಳಗ ಆ ಸ್ವಯಂ ಬುದ್ಧ ಮಂತ್ರಿ 1 ತಿಂಗಳ ತನಕ ಬೋಧ ಮಾಡಿದ. ಈ ಭವಾವಳಿ ಯಾವುದರ ಸಲುವಾಗಿ ಕೇಳುವುದಿರ್ತಿದೆ? ತಲೆನೋವ ಏನು ಮನೋರಂಜನೆ? ಭವಾವಳಿ ಭವಗಳ ಪರಂಪರೆ, ಒಂದರಿಂದ ಒಂದು ಯಾವುದರ ಸಲುವಾಗಿ? ಅರೆ ನನ್ನ ಭವ ಪರಂಪರೆಯಿಂದ ನಾನು ಬಿಡುಗಡೆ ಹೊಂದುವ ಸಲುವಾಗಿ ಅದನ್ನು ಕೇಳೋದ ಅಥವಾ ಅಂಥ ನಾಟಕ ನೋಡೋದ ಅವಶ್ಯಕ ಇದೆ. ಎಲ್ಲಿಂದ ಬಂದ, ಏನಾದ, ಅಲ್ಲಿ ಏನು ಮಾಡಿದ, ಅದರ ಫಲಸ್ವರೂಪವಾಗಿ ಎಲ್ಲಿ ಹೋದ, ಅದನ್ನು ನೋಡ್ತಾ ನೋಡ್ತಾ ಅದನ್ನು ಕೇಳ್ತಾ ಕೇಳ್ತಾ ಮನೋನಿಗ್ರಹ, ಮನಸ್ಸಿನ ಒಂದು ಏಕಾಗ್ರತೆಯಿಂದ ಕೇಳ್ತಾ ಕೇಳ್ತಾ ಇವು ತಾನಾಗೇನ ಮೇಲೆ ಬರ್ತಾನೆ. ಜಿನವಾಣಿ ಅಷ್ಟು ಸುಂದರ ಇದೆ ರೀ. ಅದು ಪ್ರಥಮಾನ ಯೋಗನೇ ಇರಲಿ,
ಕರ್ಣಾನುಯೋಗ, ಚರಣಾನುಯೋಗ, ದ್ರವ್ಯಾನುಯೋಗ, ಯಾವುದೇ ಅನುಯೋಗ ಇರಲಿ, ಬಸ್ ಹೇಳಿದ್ರಲ್ಲ 4 ಅನುಯೋಗದ ಪ್ರಯೋಜನೇನ ವೀತರಾಗ ಭಾವ. ಅಲ್ಲಿ ಅನುಯೋಗಗಳ ವಾಚನ ಆಗ್ತಾ ಇರುವುದರೊಳಗೆ ಇಲ್ಲಿ ತಾನಾಗೇನ ರಾಗದ್ವೇಷ ರೂಪದ ವಿಕಾರಿ ಭಾವಗಳ ಕುಂದತಾ ಹೋಗ್ತವೆ, ನಷ್ಟ ಆಗ್ತಾ ಹೋಗ್ತವೆ. ಇವುಗಳನ್ನ ಬಿಟ್ಟು ಕೊಡುವ ಮಾತಿಲ್ಲ. ಅಲ್ಲಿಂದ ಏನಾದರೂ ಆಗ್ತಿದೆ, ಹೀಗಿಲ್ಲ. ಅದಕ್ಕೆ ಜನವಾಣಿ ನಿಜವಾಗಿ ಅನುಪಮ ಇದೆ. ಅನುಪಮ, ಅದಕ್ಕೆ ಯಾವುದರದ್ದು ಉಪಮೆ ಸಂಭವ ಇಲ್ಲ ಯಾವ ಕಾಲದಲ್ಲೇನು. ಇಲ್ಲಿ ನಡೆದಿದೆ ಈ ಚರಣಾನುಯೋಗ. ಸಾಮಾಯಿಕದೊಳಗೆ ಏನು ಮಾಡಿದವ, ಯಾವ ಅನುಕೂಲ ಪದಾರ್ಥಗಳಿದ್ದು ಅದರೊಳಗೆ ಇಷ್ಟನ್ನಿಷ್ಟು ಬುದ್ಧಿಯಾಗುತ್ತಿತ್ತು, ಅದರಿಂದ ಯಾವ ರಾಗದ್ವೇಷಗಳಾಗುತ್ತಿದ್ದು ಅವುಗಳನ್ನೆಲ್ಲ ಪ್ರಯತ್ನಪೂರ್ವಕ ತ್ಯಾಗ ಮಾಡಿ ಕೂತ. ಒಂದು ಜ್ಞಾತಾಸ್ವಭಾವಿ ಅರೂಪಿ ವಿಶ್ವದ ಯಾವ ಪದಾರ್ಥದ ಜೊತೆಗೆ ಯಾವುದೇ ಕಾರಣದಿಂದ ಅಂಶ ಮಾತ್ರ ಕೂಡ ಸಂಬಂಧ ಇಲ್ಲದೆ ಇರುವಂಥ ಸ್ವಭಾವತಃ ಸಂಬಂಧ ಎಲ್ರಿ ಯಾರ್ದ ಒಳಗಡೆ ಇರುವಂಥ ಸ್ವಭಾವತಃನೇ ಇಲ್ಲ. ಪರ್ಯಾಯದೊಳಗೆ ಸಂಬಂಧ ಅನೇಕ ಅದಾವ್ರಿ, ಅನೇಕ ಅದಾವ್. ಅನೇಕ ಅಂದ್ರೆ ಎಷ್ಟ? ಅಸಂಖ್ಯಾತ ಲೋಕ ಪ್ರಮಾಣ. ಆದ್ರೆ ಅವನ ಸ್ವಭಾವ ಒಳಗಡೆ ಅದನ್ನಲ್ಲ, ಅವ ಸ್ವಭಾವತಃ ವಿಶ್ವದ ಯಾವ ಜಡಚೇತನ ಪದಾರ್ಥದ ಜೊತೆಗೆ ಯಾವುದೇ ರೀತಿಯ ಸಂಬಂಧ ಅವನಿಗೆ ಬರೋದನೇ ಇಲ್ಲ ಅಂಥ ಸ್ವಭಾವದವಿದ್ದಾನೆ. ಅವನ ಪರಿಚಯ ಮಾಡ್ಕೊಳ್ತಾ ಅಥವಾ ಅವನಾಗಿದ್ದೇನೆ ಅನ್ನುವ ಸ್ವೀಕಾರ ಪೂರ್ವಕ ಜಿನಾಗಮದಲ್ಲಿ ಹೇಳಿರುವಂಥ ಶಲಾಕಾ ಪುರುಷರ ಕಥೆ ಇರಲಿ, ಪರಿಣಾಮ ಕರ್ಮ ಲೋಕ ಅಲೋಕ ಧರ್ಮ ಅಧರ್ಮ ಮೊದಲಾದ ವಿಶ್ವದ ರಚನೆಯ ಕಥನ ಇರಲಿ, ಧರ್ಮಾತ್ಮ ಜೀವ ಆ ಅಂತರಂಗದ ಆತ್ಮನ ಆಶ್ರಯ ಪೂರ್ವಕ ಯಾವ ಪ್ರಕಾರ ಲೋಕದೊಳಗ ಪರಮ ಸುಖದ ಅನುಭವ ಮಾಡ್ತಾ ಮಾಡ್ತಾ ಸ್ವಾಧೀನತೆಯಿಂದ ಪರನಿರಪೇಕ್ಷವಾಗಿ ತನ್ನ ಮಾರ್ಗದೊಳಗೆ ಸಾಗ್ತಾ ಇರ್ತಾನೆ ಅನ್ನುವ ಚರಣಾನುಯೋಗ. ಇವುಗಳನ್ನು ಓದ್ತಾ ಜೀವನಿಗೆ ತನ್ನದೇ ಆದಂಥ ಅನಾದಿ ಅಭ್ಯಾಸ ಬಿಟ್ಟು ಹೋಗ್ತಿದ್ದಾರೆ. ಹೋಗಲಿಲ್ಲ ಅಂತಂದ್ರೆ ಅವನು ಓದ್ತಾನೆ ಇಲ್ಲ, ಅಕ್ಷರ ಓದ್ತಾ ಇದ್ದಾನೆ. ಇಂಥದ ಒಂದು ಅದ್ಭುತ ವಸ್ತು ಇದೆ ಜಿನವಾಣಿ ಅಂತಂದ್ರ, ಬಿಡಲಾರದ ಗಂಟನ್ನು ಬಿಡಿಸ್ತಿದ್ದೀರಿ. ಯಾವ ಗಂಟ? ಮಿಥ್ಯಾತ್ವದ ಗಂಟ. ಬಿಡ್ತಾನೆ ಇಲ್ಲ ಇವ, ಭವ ಬಿಟ್ಟ, ಆದ್ರೆ ಮಿಥ್ಯಾತ್ವ ಬಿಡ್ತಾ ಇಲ್ಲ. ಎಷ್ಟು ಭವ ಬಿಟ್ರಿ? 1 2 ಅನಂತ 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 ಅನಂತರ ಇದೆ. ಆದ್ರೆ ಈ ಪವಿತ್ರವಾದಂಥ ತ್ರಿಲೋಕ ಪೂಜ್ಯ ಇಂದ್ರ ವಂದಿತ ವಾಣಿ 4 ಅನುಯೋಗಗಳು ಬೇರೆ ಬೇರೆ ರೂಪದಿಂದ ಕಥನ ಇದ್ರೂ ಕೂಡ ಪ್ರಯೋಜನ ಒಂದೇ ಇದೆ. ಏನ? ಅನಾದಿ ಕಾಲದ ವಿಪರೀತ ಮನ್ನಣೆಯನ್ನ ಅವನಿಗೆ ಅರಿವಿಲ್ಲದೆ ಕರಗಿಸಿಬಿಡ್ತಿದ್ದೇವೆ. ಅಂಥೇಳಿನ ಆತ ನಿರ್ಭಾರ ನಿರ್ಭೀತ್ ನಿರಾಲಂಬಿ ಆಗಿ ಆಂತರ್ಯದ ಮಾರ್ಗದೊಳಗೆ ಹೊರಟು ಹೋಗ್ತಾನೆ. ಲೋಕದ ಭಯ ಇಲ್ಲ, ಮಾಡೋದೇನು ಬಿಡೋದ? ಅರೆ, ಒಂದ್ಸಲ ಸುರೇಖಾ ಈ ಪ್ರಶ್ನೆ ಕೇಳಿದ್ರು, ಅಪ್ಪಾಜಿ ಅರ್ಘ್ಯ ಸಮರ್ಪಣೆ ಮಾಡಿರ್ತೀವಲ್ಲ, ಆ ವಸ್ತು ಏನು ಮಾಡುತ್ತ? ಮನೆಯಲ್ಲೇ ಮಾಡಿರ್ತಿದ್ದಲ್ಲ, ಒಂದೊಂದ್ಸಲ ಬಸ್ತಿಗೆ ಹೋಗಲಿಲ್ಲ ಅಂತೇಳಿ. ಅಪ್ಪಾಜಿ ಉತ್ತರ ಏನು ಹೇಳಬೇಕು? ಆ ಸ್ವಯಂ ಬುದ್ಧ ಮಂತ್ರಿಗೆ ಯಾವ ಪ್ರಕಾರ ಆ ಮುನಿರಾಜರು ಉತ್ತರ ಹೇಳಿದಾರಲ್ಲ, ಆ ಪ್ರಕಾರ ಉತ್ತರ ಏನ? ಎಲ್ಲಿ ವಿಕಲ್ಪ ಇದೆ ಅಲ್ಲಿ ಧರ್ಮ ಇಲ್ಲ. ಇದನ್ನೇನು ಮಾಡೋದ, ಅದನ್ನೇನು ಮಾಡೋದ, ನಾ ಏನು ಮಾಡಿದನೋ ಈತ ಏನು ಮಾಡ್ತಾ ಇದ್ದ, ಧರ್ಮ ಇಲ್ಲ.
ಧರ್ಮದ ಕಡೆಗೆ ಹೋಗುವ ಅವಕಾಶ ಇಲ್ರಿ ಜೀವನಿಗೆ. ಬಹಳ ಸ್ವಾಧೀನ ಇದೆ ಬ್ರಹ್ಮಾನಂದ ಭಾಯಿ, ಬಹಳ ಒಳಗಿದೆ, ಬಹಳ ಒಳಗಿದೆ. ಇನ್ನೊಬ್ಬರ ಅಲ್ಲಿ ಇವನ ಜ್ಞಾನದ ವಿಷಯದೊಳಗೆ ಇನ್ನೊಬ್ಬರಂತಂದ್ರೆ ಸಾಮಾನ್ಯ ಅಥವಾ ಸಾಧರ್ಮಿ ಅಥವಾ ಕೆಳಗಿನವ್ರು ಅಥವಾ ಮೇಲಿನವ್ರು ಅಲ್ಲ, ಪಂಚಪ್ರಭುಗಳು ಕೂಡ ಅಲ್ಲಿ ಪ್ರವೇಶ ಮಾಡಿದ್ರು ಅಂತಂದ್ರೆ ಇವನಿಗೆ ಧರ್ಮ ಆಗುದಿಲ್ಲ. ಅದಕ್ಕೆ ಸೂಕ್ಷ್ಮ ಭಗವದ್ ಧರ್ಮ ಬಹಳ ಒಳಗಿದೆ ರೀ. ಅಲ್ಲಿ ಯಾರಿಗೂ ಹೋಗ್ಲಿಕ್ಕೆ ಬರೋದಿಲ್ಲ. ಪರ್ಯಾಯಕ್ಕೆ ಧ್ರುವ ದ್ರವ್ಯವೆಂಬ ಗ್ರಹದೊಳಗೆ ಪರ್ಯಾಯಕ್ಕೆ ಹೋಗ್ಲಿಕ್ಕೆ ಬರ್ತಿದೇನಿಲ್ಲ ಶಾಸ್ತ್ರಿ ಮಹಾಶಯರೇ. ಧ್ರುವ ದ್ರವ್ಯದೊಳಗೆ ಪರ್ಯಾಯಕ್ಕೆ ಪ್ರವೇಶ ಇದೆಯೋ ಅಥವಾ ಇಲ್ರಿ? ಯಾರಿಗೂ ಇಲ್ಲ. ಆದ್ರೆ ಪರ್ಯಾಯಕ್ಕೆ ಪ್ರವೇಶ ಇದೆಯೋ ಅಥವಾ ಇಲ್ಲ? ಪರ್ಯಾಯಕ್ಕೆ ಕೂಡ ಪ್ರವೇಶ ಇಲ್ಲ. ಹಾಗಾದ್ರೆ ಆ ಪರ್ಯಾಯ ಸುಖಿ ಹೇಗಾಗ್ತಿದೆ? ಆ ಪರ್ಯಾಯಕ್ಕೆ ಸಾಮರ್ಥ್ಯ ಇದೆ, ಅಲ್ಲಿ ಏನಿದೆ ಅನ್ನೋದನ್ನ ಪ್ರತ್ಯಕ್ಷ ಅನುಭವ ಮಾಡುವ ಎಂಥ ಸ್ವತಂತ್ರ ವ್ಯವಸ್ಥೆ. ಪರ್ಯಾಯದ ಸಾಮರ್ಥ್ಯ ಎಷ್ಟು? ಅದೇ ನಿನ್ನಿನ ಪ್ರವಚನದೊಳಗೆ ಬಂದದ್ದು ಇದೆಯಲ್ಲ, ಬಹಳ ದೀರ್ಘವಾಗಿ ಬಂದದ್ದಿದೆ, ಸೂಕ್ಷ್ಮವಾಗಿ ಬಂದದ್ದಿದೆ ಅಂಥೇಳಿ ಅಂತಿಮ ಇದೆ ರೀ. ಅದ ಶಾಂತಿಸಾಗರರ ಅಂತಿಮ ಸಂದೇಶ ಬರೆದರಲ್ಲ ಅಲ್ಲಿ ಕುಂಥಲಗಿರಿಯೊಳಗೆ, ಬಾಬಾನೋ ಸ್ವಾಧ್ಯಾಯಕರು ವಚನ ಏನಿದೆ ರೀ ಅವ್ರದ್ದ. ಹಾಗಾದ್ರೆ ಇಲ್ಲಿ ಹೇಳಿದರು, ಧ್ರುವದ್ರವ್ಯದ ಆಶ್ರಯದಿಂದ ಶುದ್ಧ ಪರಿಣಾಮ ಆಗ್ತಿದ್ರೆ ಭಾವಕಲಂಕದ ಪ್ರಚುರತೆ ಯಾವುದರ ಆಶ್ರಯದಿಂದ ಆಯ್ತು? ಬಂದಿದೆ ಅಲ್ಲ, ಬಂದಿದೆ. ಯಾವುದರ ಆಶ್ರಯ? ಉತ್ತರ ಏನು ಬಂದಿದೆ ರೀ? ಅದು ನೀನ ಹೇಳೋದಲ್ಲ. ಬಂದಿದೆ ಉತ್ತರ, ನಾಳೆ ಕೇಳ್ಕೊಂಡು ವ್ಯಕ್ತಿಯ ಅಭಾವ ಆಯಿತು. ಆದರೆ ಅದು ವಸ್ತು ಇದೆ ಅಂದಮೇಲೆ ಅದರ ಅಭಾವ ಆಗಲಿಲ್ಲ. ನಾವು ರೆಕಾರ್ಡ್ ಮಾಡಿ ಇಟ್ಟಿದ್ದೆವು, ಅದಕ್ಕಿದೆ, ಹಾಗೆ ಮಾಡ್ತಿಲ್ಲ. ಸರ್ವಜ್ಞ ಪ್ರಭುವಿನ ದಿವ್ಯ ಧ್ವನಿ ಯಾರು ರೆಕಾರ್ಡ್ ಮಾಡಿಟ್ರೆ? ಲಿಪಿಬದ್ಧ ಮಾಡಿಟ್ರೆ ಈಗ ಮುಚ್ಚಿಟ್ರೆ ಹೋಯ್ತು ನೋಡಿ. ಅದ್ರೊಳಗೆ ಗ್ರಂಥ ಮುಚ್ಚಿದ ನಂತರ ಲಿಪಿ ಎಲ್ಲಿದೆ ರೀ? ಗ್ರಂಥದೊಳಗನೆ ಇದೆಯಲ್ಲ, ತೆಗೆದ ನಂತರ ಕಾಣಿಸ್ತಿದೆ. ಹಾಗಾದ್ರೆ ಧರ್ಮ ನಿತ್ಯ ಬೋಧಕ ಭಾರತಿ ಯಾತಕ್ಕಂದರ್ರಿ? ಇದಕ್ಕಂದ್ರೆ ಇದನ್ನ ನೀವು ರೆಕಾರ್ಡ್ ಮಾಡ್ತೀರಿ, ಇದಕ್ಕಂದರ್ರಿ ಅದಾವುದೂ ಇಲ್ಲ ಅಂಥೇಳಿ ಇಲ್ಲಿ ವಾಗ್ಗುಪ್ತಿ ಹೇಳಿದ್ದಾರೆ. ನುಡಿದರೂ ಕೂಡ ನುಡಿಯುವುದಿಲ್ಲ ಅಂಥೇಳಿ ಅಂದ ಹೇಳಿ ಹೋದರಲ್ಲ 1600 ವರ್ಷಗಳ ಪೂರ್ವದೊಳಗೆ. ಯಾರ? ಪೂಜ್ಯಪಾದಾಚಾರ್ಯ ದೇವ್. ನುಡಿದರೂ ಕೂಡ ನುಡಿಯುವುದಿಲ್ಲ ಮುನಿರಾಜರು. ಪ್ರಶ್ನೆ ತಿಳಿದ ನಂತರ ಉತ್ತರ ಬೇಕಾಗ್ತಿದೆ. ಪ್ರಶ್ನೆ ತಿಳಿಯೋದು ಬಹಳ ಕಠಿಣ ಇದೆ ರೀ ಅಂಥೇಳಿ ಟೀಕಾಕಾರರ ಪ್ರಶ್ನೆ ಉತ್ಪನ್ನ ಮಾಡಿದಾರೆ. ಅಮೃತ ಚಂದ್ರಾಚಾರ್ಯ ಏನ್ ಮಾಡಿದ್ರು? ಕುಂದ ಆಚಾರ್ಯ ದೇವ್ ಉತ್ತರ ಹೇಳಿದ್ರು 2000 ವರ್ಷದ ಪೂರ್ವ. ಅಮೃತ ಚಂದ್ರಾಚಾರ್ಯ ಇದು ಯಾವ ಪ್ರಶ್ನೆಯ ಉತ್ತರ ಇದೆ ಅನ್ನುವ ಪ್ರಶ್ನೆ ಹೇಳಿದರು. ಅಧ್ಯಯನದ ಸಲುವಾಗಿ ಸಮರ್ಪಣೆ ಅಂತಾರಲ್ಲ, ಆ ಸಮರ್ಪಣೆ ಬಹಳ ಬೇರೆ ಇದೆ ಬ್ರಹ್ಮಾನಂದ. ಹೊರಗಡೆ ಏನೇನು ನಡೆದಿದೆ, ಬಹಳಷ್ಟು ಜೀವರುಗಳಿಗೆ ಹೀಗೆ ಅನ್ನಿಸ್ತಿದೆ. ನಿನ್ನೆ ರಾತ್ರಿ ಹಾಗೆ ಮತ್ತೆ ಚರ್ಚೆ ನೀವು ಹೋದ ನಂತರ ಮತ್ತೆ ನಡೀತು, ಬಂದರು ಮತ್ತೆ ಬೇರೆ ಪ್ರಜ್ಞಾದ ಜೈನರಿಗೆ ಅಭಕ್ಷ್ಯ ಯಾವ್ದ ಅನ್ನೋದು ಕೂಡ ಗೊತ್ತಿಲ್ಲ. ಏನ್ ಮಾಡೋದವು? ನಿನ್ನಲ್ಲಿ ಏನು ಸಾಮರ್ಥ್ಯ ಇದೆ ಅದು ಮಾಡಂತ ಹೇಳಿ, ಎಲ್ಲಿ ತನಕ ನಿನಗೆ ವಿಕಲ್ಪ ಆಗೋದಿಲ್ಲ ಅಲ್ಲಿ ತನಕ ಮಾಡು. ಅದು ನಿನ್ನ ವಿಕಲ್ಪಕನ ಕಾರಣ ಆಯ್ತು ಅಂತಂದ್ರೆ ಬಿಟ್ಬಿಡು ಅಂಥೇಳಿನ ನಿರ್ಣಯ ಮಾಡಿದ ಹಾಗೆ ಇತ್ತು.
ಆದ್ರೆ ಆಗಲಿಲ್ಲ. ತಾನಾಗೇನ ನಿಲ್ಲೋದಿದೆ ರೀ ಇದೆಲ್ಲ. ಯಾವುದು ನಾನು ಮಾಡ್ತಾ ಇದ್ದೇನಂಥೇಳಿ ನನ್ನ ಅಭಿಮಾನ ಇದೆಯಲ್ಲ, ಹೆಮ್ಮೆ ಇದೆಯಲ್ಲ, ಅದು ನಿಲ್ಲದ ವಿನಃ ನನ್ನ ಕಾರ್ಯ ಶುರುವಾಗುವುದಿಲ್ಲ. ಹೆಮ್ಮೆ ಹೋಗದ ವಿನಃ ಕಾರ್ಯ ಹೇಗಾಗೋದು ಹೇಳ್ರಿ ನೋಡೋಣ. ನಾನು ಏನಾದರೂ ಮಾಡಬೇಕು, ನಿಸರ್ಗ ಹೇಳ್ತಿದೆ ಮಾಡ, ನಿನ್ನಲ್ಲಿ ಎಷ್ಟು ಸಾಮರ್ಥ್ಯ ಇದೆ ಮಾಡ. ಗೊತ್ತಿದೆ ರೀ ಅದಕ್ಕೆ, ನಿನ್ನಲ್ಲಿ ಏನಿಲ್ಲ, ನೀರು ದಮ್ ಏನಿಲ್ಲ, ಅವಾಗನ ಹೋಗ್ತಿತ್ತು ನಿನ್ನ ಹವಾ ಅನ್ನೋದು ಗೊತ್ತಿದೆ ರೀ. ಮಾಡಿ ಅಂಥೇಳಿ ನಾವು ವೈರಾಗ್ಯ ವೃಷ್ಟಿಯೊಳಗೆ ಹೇಳಿದರು. ಯಾರ ಪಾದವನ್ನು ಇರಿಸುವುದರಿಂದ ಪರ್ವತಗಳನ್ನು ಅಡಗುತ್ತಿದ್ದು ಅವರೆಲ್ಲ ಹೋದರು. ಬರೇ ಪಾದವನ್ನು ಇರಿಸುವುದರಿಂದ ಅಂಥ ಸಾಮರ್ಥ್ಯಶಾಲಿ ಈಗಿನ ಜಟ್ಟಿಗಳೇ ಅಂಥವ್ರು ಅದಾರೆ. ಏನಿಲ್ಲ, ಬರೇ ಪಾದ ಇರಿಸಿದರೆ ಪರ್ವತಗಳೇ ಅಗಲಾಗುತ್ತಿದ್ವು ಅಂಥ ಸಾಮರ್ಥ್ಯ. ಅಸತ್ಯ ಮಾತಿದೆ, ಅಸತ್ಯ ಇದೆ ಅಂದ್ರೆ ಇಲ್ಲ, ಸತ್ಯ ಇದೆ. ಕಾಲ ಎಲ್ಲವನ್ನೂ ನುಂಗ ಹಾಕ್ತಿದೆ. ಕಾಲದೊಳಗಂಥ ಸಾಮರ್ಥ್ಯ ಇದೆ ರೀ. ಕಾಲ ಅಂದ್ರೆ ಮರಣ ಅಲ್ಲ, ಮರಣಕ್ಕೂ ಕಾಲ ಅಂತೇಳಿ ಇದೆ ರೀ. ಕಾಲ ಸಿಂಹನಿ ಮೃಗ ಚೈತನ್ಯಕ್ಕೋ ಖೇರಾವನೆ ಬಚಾವನಹಾರ ಯಾರೂ ಇಲ್ಲ. ಆ ಕಾಲ ಅಲ್ಲ, ಈ ಕಾಲ ಅಂದ್ರೆ ಸಮಯ. ಸಮಯವೆಲ್ಲವನ್ನೂ ಗಿಳಂಕೃತ ಮಾಡ್ತಿದೆ. ಅದರದ್ದು ಗರ್ಭ ಇಷ್ಟು ದೊಡ್ಡದಿದೆ ಅಲ್ಲ, ಅದರ ಮುಖ ಇಷ್ಟು ದೊಡ್ಡದಿದೆ ಅಲ್ಲ. ಒಂದು ದೊಡ್ಡ ಮುಖಕ್ಕೆ ಒಂದು ದೃಷ್ಟಾಂತ ಪ್ರವಚನ ಸಾರದೊಳಗೆ ಬಂತು. ಏನ? ಮೊಸಳೆ ಮುಖದೊಳಗೆ. ಮೊಸಳೆ ಮುಖದೊಳಗೆ ನೀನು ಹೋಗ್ತಾ ಇದ್ದಿ, ಪ್ರವೇಶ ಮಾಡ್ತಾ ಇದ್ದಿ. ಯಾವ ಕಾರಣ ಹೇಳ್ತಾರೆ ಅಲ್ಲಿ ಕುಂದಾಚಾರ್ಯರು, ನಿನಗೆ ದೇವಶಾಸ್ತ್ರ ಗುರುವಿನ ಬಗ್ಗೆ ಭಕ್ತಿ ಇಲ್ಲ ಅಂತಂದ್ರೆ ನೀನು ಭವ ಸಮುದ್ರದೊಳಗೆ ಜನ್ಮ ಮರಣ ರೂಪದ ಮೊಸಳೆ ಮುಖದೊಳಗೆ ಹೋಗ್ತಾ ಇದ್ದೀಯಪ್ಪ. ಸಮುದ್ರ ಮಧ್ಯದೊಳಗೆ ದಂಡೆ ಮೇಲೆ ಅಲ್ಲ. नाश करने वाले भगवान के प्रति भक्ति नहीं है तो भवसागर में ಭವಸಾಗರದ ಒಳಗೆ ಮಧ್ಯದೊಳಗೆ ಮಗರ ಮಚ್ಚದ ಮುಖದೊಳಗಿದ್ವಿ. ಹಾಗಾದ್ರೆ ಅದಕ್ಕಿಂತಲೂ ದೊಡ್ಡ ಮುಖ ಇದೆ. ಯಾವುದರದ? ಕಾಲ. ಎಲ್ಲವನ್ನೂ ನುಂಗ ಹಾಕ್ತಿದೆ ಅದು. ನಾ ಶಾಣೆ ಅಂತ, ಮೇರಿ ನೀ ಎಷ್ಟು ಮೇರಿತಿ ಅಂತೇಳಿ ಅಂತಿದೆ. ಆಮೇಲೆ ಒಂದು ದಿವಸ ಇದ್ದಕ್ಕಿದ್ದ ಹಾಗೆ ಗಿಳಂಕೃತ ಮಾಡಿ ಮಾಡ್ತಿದ್ದೆ. ನಾ ಶ್ರೀಮಂತ್, ನಾ ಸುಂದರ, ನಂದೆಲ್ಲ ನಡೀತಿದೆ ಮಾಡಿ ಅಂತಿದೆ. ಇವು ಒಂದು ಸ್ವಲ್ಪ ಮೈ ಮರ್ತಿರ್ತಾವ, ಗಿಳಂಕೃತ ಮಾಡಿಬಿಡ್ತೀವಿ. ಇಷ್ಟೇ ಇದೆ ರೀ, ನೋಡ್ರಿ ನೀವು. ಉದಾಹರಣೆ ಕೊಡ್ತೇವೆ, ಇದ ಮಾಡಿದ ಲಾಸ್ಟಿಗೆ ಅವ್ನು ಮೂಗೈಂದು ಹೇಳ್ತಿದ್ರಲ್ಲ, ನಾಯಿ ಆನೆ ಬಾಲ ಹಿಡಿದು ನಿಲ್ಲಿಸ್ತಾನೆ 25 ವರ್ಷದ ತರುಣ. ಮತ್ತು ಅವನು ನಾಳೆ 80 ವರ್ಷದ ಆದ ಅಂತಂದ್ರೆ ಮುಖದ ಮೇಲೆ ಕೂತಿರುವಂಥ ನನ್ನ ಹಾರಿಸಲಿಕ್ಕೆ ಇನ್ಯಾರೋ ಬೇಕು ಅಂದ್ರೆ ಆ ಸಾಮರ್ಥ್ಯ ಯಾರ್ದಿತ್ತ? ಅವಂತೂ ಅದನ್ರಲ್ಲ, ಅವಂತೂ ಅದನ್ನು ಹತ್ಕೋದಿಲ್ರಿ. ಹಾಗಾದ್ರೆ ಆ ಸಾಮರ್ಥ್ಯ ಯಾರ್ದಿತ್ತ? ಅದು ಅವಂದು ಇರಲಿಲ್ಲ ಅನ್ನೋದ್ರದ ಸಿದ್ಧಿ ನಿರ್ಣಯ ಹಾಕ್ಬೇಕು. ಓಹೋ ಅದು ನಂದಲ್ಲ, ಅದು ಯಾವುದರದ್ದು ಇತ್ತು ಅದು ತಾನಾಗೇನ ಕಳೆದು ಹೋದದ್ದು ಇದೆ, ಅದನ್ನು ನಂದ ಅಂದ್ಕೊಂಡು ನಾನು ವ್ಯರ್ಥವಾಗಿ ಅಭಿಮಾನ ಮಾಡ್ತಾ ಇದ್ದೆ. ಅದಕ್ಕೆ 8 ಪ್ರಕಾರದ ಮದ ಹೇಳಿದಾರಲ್ಲ. ತನ್ನ ಆತ್ಮನನ್ನು ತಿಳಿಯುವಂಥವನಿಗೆ ಮದ ಇರುವುದಿಲ್ಲ, ವಚನ ಇರುವುದಿಲ್ಲ. ಇಲ್ಲಿ ವಚನಗುಪ್ತಿ ನಿಜವಾಗಿ ಬಹಳ, ಆ ವಾಗ್ಗುಪ್ತಿ ಅನ್ನುವಂಥ ಮೊದಲನೇ ಶಬ್ದ ಇದೆಯಲ್ಲ, ನಿಜವಾಗಿ ನನ್ನನ್ನು ಅತ್ಯಂತ 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 ವಿಫಲಗೊಳಿಸಿದೆ ಶಬ್ದ. ವಾಗ್ಗುಪ್ತಿ ಏನಿದೆ? ಹೇಳುವುದರಿಂದ ಏನಾಗೋದಿದೆ? ಏನಾಗುವುದು? ಶಬ್ದ ಕೇಳುವುದರಿಂದ ಏನಾಗೋದಿದೆ? ಏನು? ಇಂದ್ರಿಯ ವಿಷಯ ಇದೆ. ಅದು ಇಂದ್ರಿಯನ ನಾನು ಅಲ್ಲಂದ ಮೇಲೆ ಇಂದ್ರಿಯ ವಿಷಯದಿಂದ ನನಗೆ ಲಾಭ್ಯ ಆಗೋದು.
ನನ್ನೂ ಆಗುವ ಮಾತಲ್ಲ, ನನಗೆ ಲಾಭ ಹಾಗಾಗೋದು. ಇಂದ್ರಿಯನೇ ನನ್ನೂ ಅಲ್ಲ. ದೇಹದೊಳಗೆ ಪುದ್ಗಲದಿಂದ ರಚಿಸಲ್ಪಟ್ಟಂಥ ಆಕಾರ ವಿಶೇಷಗಳಿದ್ದಾವೆ. ಅದರ ಮೂಲಕ ಕಾರ್ಯ ಮಾಡುವಂಥ ಜ್ಞಾನದ ಕ್ಷಯೋಕ್ಷಮನು ಅದೇನಿದೆ ಕರ್ಮದ ಕಾರಣದಿಂದ ಆಗಿರುವಂಥ ಅವಸ್ಥಾ ವಿಶೇಷ ಇದೆ. ಈಗ ಅಲ್ಲಿ ಜ್ಞಾನಾವರಣೀಯದ ಕ್ಷಯೋಕ್ಷಮ ಬರುತ್ತಿದೆ ನಾಳೆ. ಪುರುಷನ ಅರ್ಥದ ಸಿದ್ಧಿ ಅಲ್ಲ, ಆತ್ಮನ ಖ್ಯಾತಿ ಒಳಗಡೆ ಮೋಹನೀಯದ ನಾಶ ಆಗ್ತಿದೆಯೋ, ಜ್ಞಾನಾವರಣೀಯದ ಕ್ಷಯೋಕ್ಷಮ ಆಗ್ತಿದೆಯೋ. ಅಭ್ಯಾಸ ಬಹಳ ಇದೆ, ಅದರದ್ದು ಅಭ್ಯಾಸ ಮಾಡೋದಿದೆ ನಾಳಿಗೆ, ನಾಳಿನ ಸಲುವಾಗಿ. ಈ ವಾಗ್ಗುಪ್ತಿದ್ದಂತೂ ಬಹಳ ಇದೆ ರೀ. ವಚನ ಅನೇಕ ಕಾರಣದಿಂದ ಅಸಂಖ್ಯ ಕಾಲದೊಳಗಿರುವುದಿಲ್ಲ. ಎಂದೋ ಒಮ್ಮೆ ಸ್ವಲ್ಪ ಅಂತ ಸದಾ ಸುಖದಾಶಿಗೆ ಸತ್ಯ ಧರ್ಮದ ಬಗ್ಗೆ ಹೇಳುವೇಳೆದೊಳಗೆ ದಶಧರ್ಮದ ಚರ್ಚೆ ಮಾಡಿದ್ರಲ್ಲ ಭಾವನಾಧಿಕಾರದೊಳಗ, ಅಲ್ಲೇನು ಹೇಳಿದರು, ಎಂದಾದರೂ ಒಮ್ಮೆ ವಚನವನ್ನಾಡುವಂಥ ಸಾಮರ್ಥ್ಯ ಇದೆ. ಅದರಲ್ಲೇ ಕೂಡ ಈ ಉತ್ತಮ ಕುಲದೊಳಗೆ ಜನಿಸಿದ ನಂತರ ಹೀನ ಕುಲದವರ ಹಾಗೆ ಎಲ್ಲೋ ಎಂಬ ಶಬ್ದದ ಪ್ರಯೋಗ ಯಾಕೆ ಮಾಡಿ ಪರಮ ಭಕ್ತ ಪರಮ ಭಗವಾನ್ ತೀರ್ಥಂಕರ ವಾಗ್ಗುಪ್ತಿನ ಕೇವಲಜ್ಞಾನ ಹೊತ್ತಾಗ ಅವರಿಗೆ ವಾಣಿ ಹೊತ್ತಿಲ್ಲ. ಇಲ್ಲ ದೀಕ್ಷಾ ತಗೊಂಡ ಮೇಲೆ ಅವ್ರದ್ದು ಆಜನ್ಮ ಮೌನಿ ಇದೆ ರೀ. ದಿವ್ಯಧ್ವನಿ ಆದ ಕೇವಲ ಜ್ಞಾನ ಆದ ನಂತರ ಅವರದ್ದು ಕರ್ತವ್ಯ ಇಲ್ಲ. ಕೇವಲ ಜ್ಞಾನ ಯಾವಾಗಾಯಿತು? ಅಂತರಂಗದೊಳಗೆ ಆಳದಲ್ಲಿ ನಿಮಗ್ನ ಆಗಿರುವುದರ ಫಲಸ್ವರೂಪವಾಗಿ ಯಾವ ಅನಂತ ಚತುಷ್ಟಯ ಪ್ರಕಟ ಆಯಿತೋ ಅಲ್ಲೇ ಅವರು ನಿಮಗ್ನದರ. ದಿವ್ಯಧ್ವನಿಗೆ ಅವರಿಗೆ ದೂರದ ಸಂಬಂಧ ಇಲ್ಲ, ದೂರದ. ಗೃಹಸ್ಥ ಅವಸ್ಥೆಯಲ್ಲಿ ಇರುವೆಳೆದಳು ಕೂಡ ತೀರ್ಥಂಕರರ ಮನೆಯಲ್ಲಿ ಮಾತ ಆಡುವುದನ್ನೇ ಇರ್ತದೆ. ಮುನಿ ಅವಸ್ಥೆದಾಗ ಭಾಷಾ ಸಮಿತಿ ಬರ್ತೈತಿ, ವಚನ ಮತ್ತು ಅವಳಿಗೆ ಮೌನ ವಚನ ಗುಪ್ತಿ ಐತಲ್ಲ. ಅದು ಅಂದ್ರನ ಆ ಮುನಿ ಜೀವನ ಇವು ವಸ್ತ್ರಧಾರಿ ಅದನು ಗುಣವ್ರತದ ಏನು ಅಭ್ಯಾಸ ಮಾಡ್ತಾ ಇದ್ದಾನೋ ಅಥವಾ ಗುಣವ್ರತದ ಸ್ವರೂಪ ಅವನಲ್ಲೇ ಇರುವಂಥ ಗುಣವ್ರತದ ಸ್ವರೂಪ ಹೇಳುವೆಳೆದೊಳಗ ಅವನು ಪ್ರತ್ಯಕ್ಷ ಮುನಿ ಇದ್ದಾನೆ. ಗುಪ್ತಿ ಶಬ್ದದ ಪ್ರಯೋಗ ಇದೆ ರೀ. ಗುಪ್ತಿ ಯಾರಿಗಿದೆ? ಗುಪ್ತಿ ಮುನಿರಾಜರಿಗಿದೆ ರೀ. ಶ್ರಾವಕನಿಗೆ ಎಲ್ಲಿ ಗುಪ್ತಿ ಇದೆ? ಗುಪ್ತಿ ಸಮಿತಿ ಧರ್ಮಾನುಪ್ರೇಕ್ಷೆ ಪರಿಶಃ ಜಯಚರಿತಗಳ ಇದು ಚಾರಿತ್ರದ ಮಾತು ಹೇಳಿದರು. ಅವು ಶ್ರಾವಕನಿಗೆ ಇರುವುದಿಲ್ಲ. ಆದ್ರೆ ಆ ಮುನಿ ಇದ್ದಕ್ಕಿದ್ದ ಹಾಗೆ ಮುನಿ ಆಗುವುದಿಲ್ಲ. ಇಷ್ಟೆಲ್ಲ ಹಿಂದ್ಗಡೆ ಇದೆ ಅವನ ಆಧಾರ. ಮುನಿ ಆಗುವ ಸಲುವಾಗಿ ವಾಗ್ಗುಪ್ತೆ ಶಬ್ದ ಇದೆ. ಶ್ರಾವಕನಿಗೆ ಗುಪ್ತಿ ಇರ್ತಾವು. ಕೇಳೋವ್ರೆ ಅಮೃತಚಂದ್ರಾಚಾರ್ಯರಿಗೆ ಅಂತ ಹೇಳ್ತಾರೆ ಇಲ್ಲಿ ತೋಡರ್ ಮಾತ್ರ. ಕೇಳೋವ್ರೆ ಅವ್ರು ಯಾರು ಹೇಳಿದಾರ? ಕೇಳೋದೇನಿಲ್ರಿ. ಎಲ್ಲದಾರ ಅವರು ಮೈ ಸಿದ್ಧಾಲಯ ಜಾರಹ ಹೇಳಿದ್ನ. जलान दीपक स्वयं के घर का परम सुखी हो न हो तो आओ. ನೀವೆಲ್ಲಿರ್ತೀರಿ? ನ ಹೋತೋ ಆವೋ ಅಂಥೇಳಿ ಹೇಳಿದ್ರಲ್ಲ, ಎಲ್ಲಿ ಬರೋನು? ಮೈ ಸಿದ್ಧ ಆಲಯಕ್ಕೂ ಜಾರ ಭಜನೆ ಹೇಳಿ ಹೋದ್ರವ್ರು. ಕೇಳೋರಿಗೆ ಉತ್ತರ ಕೊಡ್ಲಿಕ್ಕೆ ಅವ್ರು ಇರೋದನ್ನೇ ಇಲ್ಲ. ಕೇಳೋರಿಗೆ ಉತ್ತರ ಕೊಡುವಂಥದ್ದು ಹೀನತೆ ಅವರಲ್ಲಿ ಇರುವುದಿಲ್ಲ. ಶ್ರೇಣಿಕರಾಜ ಪ್ರಶ್ನೆ ಕೇಳಿದ, ಮಹಾವೀರ ಭಗವಂತರು ಉತ್ತರ ಕೊಟ್ಟರು. ಈಗ ವಸ್ತು ಸ್ವರೂಪ ಇರುವುದನ್ನೇ ಇಲ್ಲ.